ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವ ಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣಮೇಘಃ ಕೃಪಾ ದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ವಂದೇ ವಂದಾರು ಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ಕಲಾನಾಥಂ ಪುರುಷೋತ್ತಮಮದ್ಭುತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿವಸ ನಾವು ದೃಢಧನ್ವನ ಉಪಾಖ್ಯಾನದಲ್ಲಿ ಅವನಿಗೆ ಬಂದಂತಹ ವಿಚಿತ್ರವಾದಂತಹ ಯಾವ ಒಂದು ಸಂದೇಶವಿದೆ, ಗಿಳಿಯ ಮುಖಾಂತರ ಬಂದ ಸಂದೇಶವಿದೆ. ಆ ಸಂದೇಶದ ಬಗ್ಗೆ ಸಂದೇಹ ಬಂದು ಅದರ ಅರ್ಥ ಏನು ಅಂತ ತಿಳಿತಾ ವಾಲ್ಮೀಕಿ ಋಷಿಗಳ ಹತ್ತಿರ ಕೇಳ್ತಾ ಇದ್ದಾನೆ. ಆವಾಗ ವಾಲ್ಮೀಕಿ ಋಷಿಗಳು ಅವರ ಹಿಂದಿನ ವೃತ್ತಾಂತವನ್ನು ಬಹಳ ಸುಂದರವಾಗಿ ವಿವರಣೆ ಮಾಡ್ತಾರೆ. ಏನಂತಂದರೆ, ಹಿಂದೆ ಸುದೇವ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಇದ್ದ, ಶ್ರೇಷ್ಠನಾದಂತಹ ಬ್ರಾಹ್ಮಣ. ಅವನಿಗೆ ಗುಣವತಿಯಾದ ಸೌಂದರ್ಯವತಿಯಾದ ಒಬ್ಬ ಹೆಂಡತಿ ಇದ್ಲು. ಅನೇಕ ದಿನ ಮಕ್ಕಳಾಗದೇ ಇದ್ದಾಗ ಏನೆಲ್ಲ ನಡೀತು, ಅವನು ಎಷ್ಟು ಕಷ್ಟಪಟ್ಟು ಭಗವಂತನನ್ನು ಉಪಾಸನೆ ಮಾಡಿ ಒಲಿಸಿಕೊಂಡ. ಆದರೂ ಕೂಡ ಅವನಿಗೆ ಮಕ್ಕಳಾಗದೇ ಇರುವಂತಹ ಸಂದೇಶ ಬಂತು ಭಗವಂತನ ಮೂಲಕವಾಗಿ. ಬಹಳ ದುಃಖ ಪಡ್ತಾ ಇದ್ದಾನೆ. ಏನು ಮಾಡೋದು? ಹೇಳ್ತಾಳೆ, ಗುಣಗಳಿಂದ ವಿಶಿಷ್ಟನಾಗಿ ಇದ್ದಾನೆ, ಆದರೂ ಕೂಡ ಅವನಿಗೆ ಮಕ್ಕಳಾಗುವುದು ಈ ಜನ್ಮಕ್ಕಲ್ಲ 7 ಜನ್ಮಕ್ಕೂ ಸಾಧ್ಯ ಇಲ್ಲ ಅಂತ ದೇವರು ಹೇಳಿಬಿಟ್ಟ. ಬಹಳ ದುಃಖ ಆಯಿತು ಮನಸ್ಸಿಗೆ. ಆವಾಗ ಅವನ ಹೆಂಡತಿ ಗೌತಮ ಋಷಿಗಳ ಮಗಳು, ಗೌತಮಿ ಅಂತ ಅವಳ ಹೆಸರು. ಅವಳು ಹೇಳ್ತಾ ಇದ್ದಾಳೆ, ರಾಮೇ ಪ್ರವೃಜನಂ ಬಲೇರ್ ನಿಯಮನಂ ಅಂತ. ನಿನ್ನೆ ದಿವಸ ಆ ಕಥೆಯನ್ನು, ಆ ಶ್ಲೋಕವನ್ನು ಕೇಳಿದ್ವಿ. ಜಗತ್ತಿನಲ್ಲಿ ಬಂಧನಂ ಬಲಿರಾಜಾಪಿ ಪ್ರಾಪ್ತವಾನ್ ಯದವಕ್ಷಯಂ. ಯದುಗಳು ಶ್ರೀಕೃಷ್ಣನೇ ಬಂದು ಅವತಾರ ಮಾಡಿದರೂ ಯಾದವರು ಒಂದು ದಿವಸ ಅಲ್ಲಿ ಕ್ಷಯವನ್ನು ಪಡಿಬೇಕಾಯ್ತು. ಹಾಗೆ ಬಲಿರಾಜನು ಅತ್ಯುಗ್ರವಾದ ಅದ್ಭುತವಾದ ಕಾರ್ಯಗಳನ್ನು ಮಾಡಿದರೂ ಕೂಡ ಅವನು ಬಂಧನಕ್ಕೆ ಒಳಗಾಗಬೇಕಾಯಿತು. ಹೀಗಾಗಿ ಕಾಲದ ವಶದಲ್ಲಿ ಎಲ್ಲ ನಡೀತದೆ. ಕಾಲವನ್ನು ಮೀರಿದ್ದಿನ್ಯಾವುದೂ ಇಲ್ಲ ಜಗತ್ತು. ದೇವರ ಇಚ್ಛೆಗೆ ಮೀರಿದಂತಹ ಇನ್ನೊಂದು ವಸ್ತುನೇ ಇಲ್ಲ. ಬಲಿಯಸಿ ಕೇವಲಂ ಈಶ್ವರ ಇಚ್ಛಾ ಅಂತ ಕರೀತಾರೆ. ಆದ್ದರಿಂದ ಅದನ್ನು ಮರೆತು ಬಿಡು ಅಂತ ಅವಳು ಹೇಳ್ತಾ ಇದ್ದಾಳೆ. ಆವಾಗ ಸುದೇವ ಬಗೆ ಬಗೆಯಾಗಿ ವಿಲಾಪವನ್ನು ಮಾಡ್ತಾ ಇದ್ದಾನೆ. ತತಃ ಕಿಂ ಅಭವತ್ ತಸ್ಯ ಪ್ರಬುದ್ಧಸ್ಯ ಮಹೀಪತೇಃ ತನ್ಮೇ ವದ ಕೃಪಾ ಸಿಂಧೋ ಶೃಣ್ವತಾಂ ಪಾಪನಾಶನಂ. ಆ ನಾರಾಯಣ ದೇವರಿಗೆ ನಾರದರು ಕೇಳ್ತಾ ಇದ್ದಾರೆ, ಮುಂದೆ ಏನು ಹೇಳಿದರು? ಅರ್ಥಾತ್ ಆ ಸುದೇವ ಯಾವ ರೀತಿಯಾಗಿ ವಿಲಾಪವನ್ನು ಮಾಡಿದ್ದಾನೆ, ಏನಾಯಿತು, ಆ ಕಥೆಯನ್ನು ನಮಗೆ ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಆವಾಗ ವಾಲ್ಮೀಕಿ ಋಷಿಗಳು ಏನು ಹೇಳಿದರು ಅನ್ನೋದನ್ನು ಹೇಳ್ತಾರೆ. ಏನಂದರೆ, ಇತಿ ತಾ ಶೀತಲಾವಾಚ ಸಮಾಕರ್ಣ್ಯ ಪ್ರಿಯಾಮುಖಾತ್ ಸುದೇವೋ ಧೈರ್ಯಮಾಲಂಬ್ಯ ಹರೌ ಚಿತ್ತಮಧಾರಯತ್. ಅವನು ಬಗೆ ಬಗೆಯಾಗಿ ದುಃಖ ಪಡುವಾಗ ಅವನ ಹೆಂಡತಿ ಹೇಳಿದ್ಲು, ನಾವು ದುಃಖಪಟ್ಟರೆ ಪ್ರಯೋಜನ ಇಲ್ಲ, ಜಗತ್ತಿನಲ್ಲಿ ಆಗಬಾರದ್ದು ಆಗೋದಿಲ್ಲ, ಆಗಬೇಕಾದದ್ದೇ ಆಗೋದು. ಯಾವುದು ಯದ್ಭಾವಂ ತದ್ಭವತಿ, ಅದು ಹಾಗೇ ಆಗ್ತದೆ. ಹೀಗಾಗಿ ದುಃಖಿಸೋ ಅವಕಾಶ ಇಟ್ಟುಕೊಳ್ಳಬೇಡಿ, ಯಾವ ಕಾರಣವೂ ಇಲ್ಲ. ನೀನು ಭಗವಂತನನ್ನು ಸ್ಮರಣೆ ಮಾಡ್ತಾ ನಾವು ಕಾಲ ಕಳೆಯೋಣ, ಬಹಳ ದುಃಖಪಟ್ಟು ಯಾವ ಪ್ರಯೋಜನ ಇಲ್ಲ ಅಂತ ಹೇಳಿದ ಮೇಲೆ ಆ ಶೀತಲವಾದ, ಅರ್ಥಾತ್ ಮನಸ್ಸಿಗೆ ಸಮಾಧಾನ ತಂದು ಕೊಡುವ ಮಾತನ್ನು ಕೇಳಿದ, ಆ ತನ್ನ ಹೆಂಡತಿಯ ಮಾತನ್ನು ಕೇಳಿದ ಸುದೇವ ಧೈರ್ಯವನ್ನು ತಂದುಕೊಂಡ. ಧೈರ್ಯ ತಂದುಕೊಂಡು ಹರೌ ಚಿತ್ತಮಧಾರಯತ್, ಭಗವಂತನಲ್ಲಿ ತನ್ನ ಮನಸ್ಸನ್ನು ಇಟ್ಟಿದ್ದಾನೆ. ಯಾವುದೂ ನಮ್ಮ ಜೊತೆಗೆ ಬರೋದಲ್ಲ, ಮುಂದೆ ಹೇಳೋರಿದ್ದಾರೆ ಇವತ್ತೆಲ್ಲ. ಹೀಗಾಗಿ ಯಾವುದು ನಶ್ವರವಾಗಿದೆ ಅದಕ್ಕೆ ಯಾಕೆ ಮನಸ್ಸನ್ನು ಕೊಡಬೇಕು, ಬೇಡ ಅಂಥೇಳಿ ಭಗವಂತನಲ್ಲಿ ಮನಸ್ಸಿಟ್ಟಿದ್ದಾನೆ. ಇತಿ ನಿಶ್ಚಿತ್ಯ ಮನಸ ಪುಷ್ಪಾತ್ಯರ್ಥಂ ವನಂ ಯಯೌ
ಹೀಗೆ ಏನಾಗೋದು ಆಗುತ್ತದೆ ಅಂತ ಹೇಳಿ ಮನಸ್ಸನ್ನು ಇಟ್ಟು ಒಂದು ಸಲ ಅವನು ದೇವರಿಗೆ ಪುಷ್ಪ ತುಳಸಿ ಮೊದಲಾದವನ್ನು ತರಲಿಕ್ಕೆ ವನಕ್ಕೆ ಹೋದಂತೆ. ಅಲ್ಲಿ ಶಮಿತ್ ಕುಲಫಲಾದ್ಯರ್ಥಂ ಕದಾಚಿತ್ ಕಾನನಂ ಯಯೌ ಸುದೇವೋ ಮನಸಾಧ್ಯಾಯನ್ ಹರೇ ಪಾದ ಸರೋರುಹಂ. ಅವನು ತಾನು ಮನಸ್ಸಿಗೆ ಸಮಾಧಾನವನ್ನು ತಂದುಕೊಂಡು ಹೋಗಿದ್ದಾನೆ. ಆ ಕಡೆಯಿಂದ ಏನಂದರೆ ಯಾವ ಮಗ ಹುಟ್ಟಿದ್ದಾನೆ, ಈ ಹಿಂದೆ ಹೇಳಿದರು ನಾರಾಯಣ ದೇವರ ಪರಮಾತ್ಮನ ಅನುಗ್ರಹದಿಂದ ಮಗ ಹುಟ್ಟಿದರೂ ಕೂಡ ಅವನು ಕೆಲವೇ ದಿನಗಳಲ್ಲಿ ಅಥವಾ ಸ್ವಲ್ಪೇ ದಿನಗಳಲ್ಲಿ ಮೃತನಾಗ್ತಾನೆ ಅಂತೇನು ಋಷಿಗಳು ಬಂದು ಹೇಳಿದರು. ಅದಕ್ಕಾಗಿ ವಿಲಾಪ ಮಾಡ್ತಾ ಇದ್ದ. ಏನಾಗೋದು ಅದು ಆಗ್ತದೆ ಅಂತ ಹೇಳಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ದ. ಆ ಸನ್ನಿವೇಶ ಬಂದಿತ್ತು. ದೇವಲ ಋಷಿಗಳು ಹೇಳಿದ್ರು ಏನಂತ, ಮಗನು ಹುಟ್ಟಿದ್ದಾನೆ, ಅವನ ಎಲ್ಲ ಗುಣಗಳು ಕೂಡ ಒಂದರಲ್ಲಿ ಮುಚ್ಚಿ ಹೋಗ್ತದೆ. ಯಾವುದು ಅಂದರೆ ಅವನ ಆಯುಷ್ಯ ಬಹಳ ಸಣ್ಣದು. ಗುಣ ಇದೆ, ಸೌಭಾಗ್ಯ ಬಂದಿದೆ, ಆದರೆ ಆಯುಷ್ಯ ಸಣ್ಣದಾಗಿದೆ. ಏನು ಮಾಡೋದು? ಹಾಗಿದೆ ಪರಿಸ್ಥಿತಿ. ಆ ಸಣ್ಣ ಆಯುಷ್ಯವನ್ನು ಅವನು ಪಡೆದುಕೊಂಡಿದ್ದಕ್ಕೆ ಇವರು ವಿಲಾಪ ಮಾಡ್ತಾ ಇದ್ದಾನೆ. ಯಾವಾಗ ಮೃತ್ಯು ಬಂದು ಹೊಡಿತದೋ ಗೊತ್ತಿಲ್ಲ. ಹಾಗಾಯ್ತು. ಅದಕ್ಕಾಗಿ ಕಾಯ್ತಾ ಇರೋದಕ್ಕಿಂತ ಅದನ್ನು ಮರೆತು ನಮ್ಮ ಕೆಲಸದಲ್ಲಿ ತೊಡಗೋದು ಉತ್ತಮ. ದಾಸರು ಒಂದು ಕಡೆ ಹೇಳ್ತಾರೆ, ಹೊಸ ಮನೆಯ ಕಟ್ಟಿದೇನೋ ಗೃಹಶಾಂತಿ ಮನೆಯೊಳಗೆ, ಬಸಿರು ಹೆಂಡತಿ ಮಗನ ಮದುವೆ ನಾಳೆ, ಹಸನಾಗಿದೆ ಬದುಕು ಸಾಯಲಾರೆನು ಎನಲು, ಉಸುರಿದರಿಯದೆ ಬಿಡರೋ ಯಮನ ಭಟರು, ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಎಲ್ಲ ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಡಿರ್ತೀವಿ, ಇನ್ನೇನು ನಾನು ಯೋಚನೆ ಮಾಡುವಷ್ಟಿಲ್ಲ, ನಾನು ಸಮಾಧಾನ ಚಿತ್ತನಾಗಿ ಬದುಕ್ತೀನಿ ಇನ್ನು ಮೇಲೆ ಅಂತ ನಾವು ಅಂದುಕೊಂಡಿರ್ತೀವಿ. ನಮ್ಮ ಹಿಂದೆ ಮೃತ್ಯು ಬಂದು ನಿಂತಿರ್ತದೆ, ನಮ್ಗೆ ಗೊತ್ತೇ ಇರೋದಿಲ್ಲ. ಹೀಗೆ ಆ ಮಗನಿಗೆ ಈಗಾಗಲೇ ದೇವರ ಋಷಿಗಳು ಹೇಳಿದ್ದಾರೆ ಸಣ್ಣ ಆಯುಷ್ಯ ಇದೆ ಮಗುವಿಗೆ ಅಂತ. ಅವನನ್ನು ಮನೆ ಬಿಟ್ಟು ಹೊರಗೆ ಕಳಿಸಿದ್ದಿಲ್ಲ. ಯಾಕೆ ಅಂದರೆ ಅವ್ರು ಹೇಳಿದ್ರು ನೀರಿನಿಂದ ಅವನಿಗೆ ಗಂಡಾಂತರ ಇದೆ ಅಂತ, ನೀರಿನಲ್ಲಿ ಬಿದ್ದು ಸಾಯ್ತಾನೆ ಅಂತ. ಅದಕ್ಕಾಗಿ ಮನೆಯಿಂದ ಹೊರಗೆ ಕಳಿಸಿರಲಿಲ್ಲ. ಆದರೆ ಒಂದು ದಿನ ತಾಯಿ ವ್ಯಸ್ತಳಾಗಿ ಬೇರೆ ಕೆಲಸದಲ್ಲಿ ವ್ಯಸ್ತಳಾಗಿದ್ದಾಳೆ. ತಂದೆ ಪುಷ್ಪಾದಿಗಳನ್ನು ತರಬೇಕು ಅಂತ ಹೇಳಿ ವನಕ್ಕೆ ಹೋಗಿದ್ದಾನೆ. ಈ ಸಮಯವನ್ನು ಸರಿಯಾಗಿ ನೋಡಿಕೊಂಡು ಭಗವಂತ ಹೆಂಗೆ ಇಟ್ಟಿದ್ದಾನೆಂದರೆ, ಆ ಹುಡುಗ ಆಟ ಆಡಲಿಕ್ಕೆ ಈಜಿನ ಆಟ ಆಡ್ಲಿಕ್ಕೆ ಅಂತೇಳಿ ಬಾವಿಗೆ ಹೋಗಿದ್ದ. ಒಂದು ಬಾವಿಯೊಳಗೆ ಎಲ್ಲರೂ ಕೂಡ ಅಗಾಧ ಸಲಿಲೇ ತಿಷ್ಠನ್ ಬಾಲಕೈ ರೂಪಮರ್ದಿತ. ಆಟ ಆಡುವಾಗ ಸ್ವಾಭಾವಿಕವಾಗಿ ಸಣ್ಣ ಸಣ್ಣ ಮಕ್ಕಳು ನೀರಿನೊಳಗೆ ಆಟ ಆಡ್ಬೇಕಾದ್ರೆ ಒಬ್ಬರನ್ನೊಬ್ರು ಒತ್ತೋದು ಅದೆಲ್ಲ ಮಾಡ್ತಾರೆ. ಬಾಲಕೈ ರೂಪಮರ್ದಿತ, ಇವನು ಕೂಡ ಅವರನ್ನು ತಳ್ಳಲ್ಪಟ್ಟ ನೀರಿನೊಳಗೆ. ಅವನಿಗೆ ಚೆನ್ನಾಗಿ ಈಜು ಬರ್ತಾ ಇದೆ ಅಂತ ಅವನು ಸಂತೋಷದಿಂದ ಧುಮುಕೆ ಬಿಟ್ಟ. ಆದ್ರೇನಾಯಿತು ಅಂದರೆ ಒಳಗೆ ಹೋದವನು ಮೇಲೆ ಬರಲೇ ಇಲ್ಲ. ಹಾಗಾಗಿತ್ತು. ಸಹಸಾ ಮೃತಿಮಾಪನ್ನ ಕುಮಾರೋ ಅಗಾಧ ವಾರಿಣಿ. ಆ ಅಗಾಧವಾದ ಸಲಿಲ ಸಮೂಹದಲ್ಲಿ, ಸಲಿಲ ರಾಶಿಯಲ್ಲಿ ಬಿದ್ದಂತಹ ಮಗ ಮತ್ತೆ ತಿರುಗಿ ಬರಲೇ ಇಲ್ಲ, ಸತ್ತು ಹೋಗ್ಬಿಟ್ಟು ಮರಣ ಆಯಿತು. ಜಲಾದ ನಿರ್ಗತಂ ವೀಕ್ಷ್ಯ ಸರ್ವೇ ಚಕಿತ ಮಾನಸಾಹ. ಹೀಗೆ ನೀರಿನಿಂದ ಎದ್ದು ಬರದೇ ಇರುವಂತಹ ಮಗನನ್ನು ನೋಡಿ ಎಲ್ಲರಿಗೂ ಭಯಂಕರ ಆಶ್ಚರ್ಯ ಆಯಿತು. ಮಕ್ಕಳಿಗೆಲ್ಲ ಏನಾಯಿತೋ ಏನೋ, ಹುಡುಗನಿಗೆ, ನಮ್ಮ ಸ್ನೇಹಿತನಿಗೆ ಅಂತ ವಿಚಾರ ಮಾಡಿ ಅವರು ಗೌತಮ ಋಷಿಗಳ ಮಗಳಿಗೆ ಹೋಗಿ ಹೇಳಿದರು, ಗೌತಮಿಗೆ ಹೋಗಿ ಹೇಳಿದರು. ಆವಾಗ ಅವಳಿಗೆ ಈ ಭೂಮಿ ಬಾಯಿ ಬಿಟ್ಟು ಅವಳು ಅದರಲ್ಲಿ ಕುಸಿದು ಪಾತಾಳಕ್ಕೆ ಬಿದ್ದಂತೆ ಅವಳಿಗೆ ಭಾಸ ಆಯಿತು. ಆಕಾಶವೇ ತಲೆ ಮೇಲೆ ಬಿದ್ದಂತೆ ಭಾಸ ಆಯಿತು. ಹೇಳ್ತಾರೆ, ವ್ರಜಪಾತ ಸಮಾವಾಚಂ ಬಾಲಾನಾಂ ಅನತಿ ಪ್ರಿಯಂ ಶ್ರುತ್ವಾ ಭೂಮೌ ಪಪಾತಾಶು ಗೌತಮಿ ಪುತ್ರವತ್ಸಲ. ಅವಳು ಪುತ್ರವತ್ಸಲಳು, ಸಣ್ಣ ಮಗ, ಯಾರಿಗೆ ತಾನೇ ಪ್ರೀತಿ ಇಲ್ಲ? ಅಂತಹ ಸುಂದರನಾದ, ಅದೂ ಹೇಳಿದ್ರು ನಿನ್ನ ಎಂಥ ಸದ್ಗುಣಿಯಾದ ಮಗ ಅಂಥೇಳಿ, ಅಂತಹ ಮಗನ ಮೇಲೆ ಯಾರಿಗೆ ತಾನೇ ಸಂತೋಷ ಇರೋದಿಲ್ಲ. ಈ ಮಾತನ್ನು ಕೇಳಿ ಬಹಳ ದುಃಖಪಟ್ಟಿದ್ದಾಳೆ. ಆ ಮಗುವನ್ನು ಹೋಗಿ ಬಾವಿಯಿಂದ ಎತ್ಕೊಂಡು ಬಂದಿದ್ದಾರೆ, ಶವವನ್ನು ಎತ್ತುಕೊಂಡು ಬಂದಿದ್ದಾರೆ. ದುರ್ದೈವಕ್ಕೆ ಗಂಡ ಹೆಂಡತಿ ಇಬ್ಬರು ಸೇರಿ, ಸುದೇವ ಗೌತಮಿ ಸೇರಿ ಅಳ್ತಾ ಇದ್ದಾರೆ, ವಿವಿಧ ರೀತಿಯಿಂದ ದುಃಖ ಪಡ್ತಾ ಇದ್ದಾರೆ. ದುಃಖಪಟ್ಟು ಅಂತಾರಂತೆ, ಮೃತಂ ಪುತ್ರಂ ಸಮಾಲಿಂಗ್ಯ ಸ್ವಾಂಕೇ ಕೃತ್ವ ಕಲೇವರಂ. ತಮ್ಮ ತೊಡೆ ಮೇಲೆ ಆ ಮಗುವನ್ನು ಕೂಡಿಸಿಕೊಂಡು ಆ ಸುದೇವ ಅನೇಕ ರೀತಿಯಿಂದ ವಿಲಾಪವನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳಿದಂತೆ ಗದ್ಗದವಾದ ಕಂಠದಿಂದ, ವದಪುತ್ರ ಶುಭಾಂವಾಣಿಂ ಮಮ ಶೋಕ ವಿನಾಶಿನೀಂ ಶೀತಲಾಂ ಲಲಿತಾಂ ವತ್ಸ ಮನಸೋ ಮೋದಮಾವಹ. ಪಾಪ ಶವದ ಮುಂದೆ ಕೂತು ಅಳ್ತಾ ಇದ್ದಾರೆ, ಮಾತಾಡು, ಒಳ್ಳೆ ಮಾತಾಡು, ನನ್ನ ಮನಸ್ಸಿಗೆ ಸಮಾಧಾನ ತಂದುಕೊಡು ಅಂತ ಶವದ ಶವವಾಗಿ ಬಿದ್ದ ಮಗನಿಗೆ ಬಗೆ ಬಗೆಯಾಗಿ ಕೇಳ್ತಾ ಇದ್ದಾರೆ.
ನೀನು ಈಗ ವೇದಾಧ್ಯಯನ ಮಾಡುವ ಕಾಲ ಈಗ ಮಧ್ಯಾಹ್ನದ ಮೇಲೆ ನೀನು ಶವವಾಗಿ ಬಂದುಬಿಟ್ಟಿದ್ದಿ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ, ಮುದಾ ಆಹ್ವಯತ್ಯುಪಾಧ್ಯಾಯ ತ್ವಾಂ ಅಧ್ಯಾಪನ ಹೇತವೇ. ನೋಡು, ನಿಮ್ಮ ಟೀಚರ್ ಬಂದಿದ್ದಾರೆ, ಅಧ್ಯಾಪನ ಮಾಡಿಸೋರು ಬಂದಿದ್ದಾರೆ, ನೀನು ಪ್ರಾಣವನ್ನು ಕಳೆದುಕೊಂಡು ಮಲಗಿದ್ದಿ ಅಂತ ಬಗೆ ಬಗೆಯಾಗಿ. ಒಬ್ಬ ತಂದೆ ತನ್ನ ಮಗನ ಶವವನ್ನು ನೋಡಿ ಇನ್ನೇನು ಮಾಡ್ಲಿಕ್ಕೆ ಶಕ್ತಿ, ಎಷ್ಟು ದುಃಖವಾಗಿದೆ. ಹಾಗೆ ತೂರ್ಣಮುತ್ತಿಷ್ಠ ಹೇ ಪುತ್ರ ಕಥಂ ಸುಪ್ತೋಸಿ ಸಾಂಪ್ರತಂ. ಮಧ್ಯಾಹ್ನದ ಹೊತ್ತು ಯಾರಾದರೂ ಮಲಗ್ತಾರಾ? ನೀನು ಹೇಗೆ ಮಲ್ಕೊಂಡಿ? ಈಗ ಎದ್ದು ನನ್ನ ಹತ್ರ ಮಾತಾಡು ಅಂತ ಹೇಳಿ ಸಾಮಾನ್ಯ ಮನುಷ್ಯರಂತೆ. ಯಾಕೆ ಹೇಳ್ರಿ, ಸುದೇವ ದೊಡ್ಡ ತಪಸ್ವಿ ಆದವನು ಅಂತ ಹಿಂದೆಲ್ಲ ಬಂದಿತ್ತು. ಹಾಗಿರುವಂತಹ ವ್ಯಕ್ತಿ ಸಾಮಾನ್ಯ ಮನುಷ್ಯರಂತೆ ವಿಲಾಪ ಮಾಡೋದು ಅಂತಂದರೆ ಅದು ಎಷ್ಟು ದುಃಖದ ಸನ್ನಿವೇಶ. ಯಾರಿಗೂ ಬಿಟ್ಟಿದ್ದಲ್ಲ ಅಂತ. ಮನುಷ್ಯನಿಗೆ ಎಂಥದ್ದೇ ಅವರು ತತ್ವವನ್ನು ಬಾಯಿಯಲ್ಲಿ ಹೇಳಬಹುದು, ತಮಗೇ ಕಷ್ಟ ಬಂದಾಗ ಅದನ್ನು ಪರಿಪಾಲನೆ ಮಾಡೋದು ಭಾಳ ಕಷ್ಟ ಇದೆ. ಅದನ್ನು ಗಟ್ಟಿಯಾಗಿ ಅದನ್ನು ಹಿಡಿದು ನಿಲ್ಲಿಸೋದು ಭಾಳ ಕಷ್ಟ ಇದೆ. ಅದನ್ನು ಕೆಲವರು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹಾಗೆ ಮನುಷ್ಯರಂತೆ, ಸಾಮಾನ್ಯ ಮನುಷ್ಯರಂತೆ ವಿಲಾಪ ಮಾಡ್ತಾ ಇದ್ದಾನೆ. ಹೇ ವತ್ಸ ತ್ವಂ ಸದಾ ಸಕೃದ್ವಾಚಂ ಶ್ರಾವಯಾಶು ದಯಾಂ ಕುರು ವಿಲಪತ್ಯತಿ ತೇ ಮಾತಾ ಕುರರೀವ ಗತಪ್ರಭಾ. ಹೇಳ್ತಾರೆ, ನೀವು ಸಣ್ಣ ಮಗುವನ್ನು ನೋಡಿ ನಿನ್ನ ತಾಯಿ ಕುರರಿ ಪಕ್ಷಿ ಹೇಗೆ ಕೂಗ್ತಾ ಇರ್ತದೋ, ದುಃಖದಿಂದ ಅಳತಾ ಇರ್ತದೋ ಹಾಗೆ ಅಳತಾ ಇದ್ದಾಳಪ್ಪ. ನೀನು ಅವಳನ್ನು ಮಾತನಾಡಿಸು. ಮಗನೇ, ನಮ್ಮನ್ನ ಇದುವರೆಗೂ ನಮ್ಮ ಆಜ್ಞೆಯನ್ನು ಕೇಳದೆ ಎಂದೂ ಮನೆ ಬಿಟ್ಟು ಹೊರಗೆ ಹೋದವನಲ್ಲ. ಹಾಗಿರುವಂತಹ ನೀನು ಅದು ಹೇಗೆ ಇವತ್ತು ಮನೆ ಬಿಟ್ಟು ಹೊರಗೋದೆ? ನಿನ್ನನ್ನು ಕಾಯ್ದಿಟ್ಟಿದ್ವಿ ನಾವು ನೀರಿನ ಹತ್ತಿರ ಹೋಗಬಾರದು ಅಂತ. ಆದರೆ ಸರಿಯಾಗಿ ನಾವು ನೋಡದೇ ಇದ್ದ ಕಾಲದೊಳಗೆ ಕರ್ಕೊಂಡು ನೀನು ನೀರಿಗೆ ಹೋಗ್ಬಿಟ್ಟು ಅದರಿಂದಾಗಿ ನಿನ್ನ ಜೀವ ಹೊರಟೋಯ್ತಲ್ಲ ಅಂತ ಹೇಳಿ ಅಳ್ತಾ ಇದ್ದಾನೆ. ದೀರ್ಘ ಮಾರ್ಗಂ ಯಾತೋಸಿ ಪುತ್ರಕ. ಮನೆ ಹತ್ರ ಇಲ್ಲಿಂದಿಲ್ಲೇ ಹೋಗಿ ಬರ್ತೀವಿ ಅಂದ್ರೇ ಹೇಳಿ ಹೋಗುವನು ನೀನು. ಇವತ್ತು ನೇರವಾಗಿ ಸ್ವರ್ಗಕ್ಕೆ ಹೋಗಿದ್ದೀಯಾ, ಆದರೆ ಒಂದು ಮಾತು ನಮಗೆ ಹೇಳಲಿಲ್ಲ, ಯಾಕೆ ಹಿಂಗೆ ಮಾಡಿದೆ ಅಂತ ಮಗನಿಗೆ ಏನೇನೋ ಪ್ರಶ್ನೆಗಳನ್ನು ಹಾಕ್ತಾ ಇದ್ದ. ನೀವು ನೋಡ್ಬೋದು, ಎಲ್ಲಿ ಮರಣ ಆಗಿರ್ತದೆ ಆ ಮನೆಯೊಳಗೆ ವಿಚಿತ್ರ ವಿಚಿತ್ರ ಮಾತುಗಳು ಬರ್ತಾ ಇರ್ತದೆ. ಅದಕ್ಕೆ ಯಾವುದಕ್ಕೂ ತರ್ಕ ಬೇಕಾಗಿಲ್ಲ. ಆ ದುಃಖ ಉಮ್ಮಳಿಸಿ ಬರುವಾಗ ಮಾತುಗಳು ಏನು ಬೇಕಾದ್ರೂ ಬರ್ತವೆ. ಹೀಗಾಗಿ ಕೋಪಿಷ್ಠನಾದ ವ್ಯಕ್ತಿಯ ಮಾತು, ದುಃಖಿತನಾದ ವ್ಯಕ್ತಿಯ ಮಾತು, ಇದೆರಡಕ್ಕೂ ತರ್ಕ ಅನ್ನೋದಿರುವುದಿಲ್ಲ. ತರ್ಕರಹಿತವಾದ ಮಾತುಗಳು ಅವೆರಡು ಹಾಗೆ ಬರ್ತಾ ಇದೆ. ಶಠೋ ಮದನ್ಯೋ ಭವಿತಾನ ಕೋಪಿ ಯೋ ದೇವಕಿ ಸೂನು ವಚೋ ವಿಲಂಘ್ಯ ಪುತ್ರೇ ದುರಾಶಾಂ ಕೃತವಾನ್ ಅಭಾಗ್ಯೋ ಲಭೇತಕೋ ದೃಷ್ಟ ವಿನಷ್ಟ ವಸ್ತು. ಹೇಳ್ತಾನೆ, ಇದೇ ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷನಾಗಿ ಬಂದಾಗ ಹೇಳಿದ್ದ ಅವನಿಗೆ, ನೋಡಪ್ಪ, ಪುತ್ರ ಪುತ್ರ ಅಂತ ಬಡ್ಕೊಳ್ಬೇಡ. ಅವನು ಹುಟ್ಟಿದರೂ ಕೂಡ ಸ್ವಲ್ಪೇ ದಿನ ಬದುಕೋನು, ಅದಕ್ಕಾಗಿ ನೀನು ಅದನ್ನು ಬಿಟ್ಟು ಬಿಡೋದು ಉತ್ತಮ ಅಂತ ಹೇಳಿದ್ರು. ಆದರೂ ಹಠ ಮಾಡಿ ನನಗೆ ಮಗ ಹುಟ್ಟಲೇಬೇಕು ಅಥವಾ ಸತ್ಪುತ್ರ ಪ್ರಾಪ್ತಿ ಆಗಬೇಕು ಅಂತ ನೀನು ಮಾಡಿದ್ದಿ. ನಾ ಮಾಡಿದ್ದೆ, ನನ್ನಂತಹ ಮೂರ್ಖ ಯಾರಿಲ್ಲ ಅಂತ. ಅಂದರೆ ಏನಾದಂಗಾಯಿತು ಅಂದರೆ, ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳಿಲ್ಲ ಅನ್ನೋದು ಒಂದೇ ದುಃಖ, ಮಕ್ಕಳಿದ್ದವರಿಗೆ ಅದು ಕಳ್ಕೊಳ್ಳೋ ದುಃಖ ಬಹಳ ದೊಡ್ಡದಿರುತ್ತೆ. ಹಾಗಾಗಿ ಅಂತಹ ದುಃಖಕ್ಕೆ ನಾನು ಮೂರ್ಖತನದಿಂದ ಈಡಾಗಿಬಿಟ್ಟೆ ಅಂತ ಹೇಳಿ ಅಳತಾ ಇದ್ದಾನೆ. ಇತಿ ಶ್ರೀ ಬೃಹನ್ನಾರದೀಯ ಪುರಾಣೆ ಪುರುಷೋತ್ತಮ ಮಾಹಾತ್ಮೆ ಶ್ರೀನಾರಾಯಣ ನಾರದ ಸಂವಾದೆ ದೃಢಧನ್ವೋಪಾಖ್ಯಾನೆ ಸುದೇವ ವಿಲಾಪೋ ನಾಮ ಸಪ್ತದಶೋಧ್ಯಾಯ ಅಂತ ಹೇಳಿ ಅದು ಮುಗಿಸ್ತಾರೆ. ಮುಂದೆ ಒಂದು ಅದ್ಭುತ ನಡೀತು. ಏನು ಅದ್ಭುತ ಅಂತಂದರೆ, ತೊಡೆಯ ಮೇಲೆ ಮಗನನ್ನು ಕೂತು ಅಳ್ತಾ ಇದ್ದಾನಲ್ಲ. ಏವಂ ವಿಲಪತಸ್ತಸ್ಯ ವಿಪ್ರಸ್ಯ ಜಗತೀಪತೆ ಅಕಾಲ ಜಲದೋ ಭಾಗ್ಯಾತ್ ಗರ್ಜಯಂಶ್ಚ ದಿಶೋದಶ. ಜೋರಾಗಿ ಮಳೆ ಸುರಲಿಕ್ಕೆ ಪ್ರಾರಂಭ ಆಯಿತು. ಎಷ್ಟು ಮಳೆ ಅಂತಂದರೆ, ಭಯಾನಕವಾದ ಮೇಘಗಳು, ಕಪ್ಪಾದ ಮೇಘಗಳು ಬಂದು ಜೋರಾಗಿ ಮಳೆ ಭೋರ್ಗರಿತ ಮಳೆ ಸುರಿಸ್ತಾ ಇದ್ದರೆ ಅವರಿಗೆ ಏನು ಮಾಡಬೇಕೋ ತೋಚ್ತಾ ಇಲ್ಲ. ಇವರು ದುಃಖದಲ್ಲಿ ಮಗನ ಹತ್ತಿರ ಕೂತು ವಿಲಾಪವನ್ನು ಮಾಡ್ತಾ ಇದ್ದಾರೆ. ಆವಾಗ ಯಾವನ್ ಮಾಸಂ ವವರ್ಷೇವಂ ಮಹೀಪೂರ್ಣ ಜಲಾಭವತ್. ಜಗತ್ತೊಳಗೆ ಎಂತೆಂಥ ಆಶ್ಚರ್ಯಗಳು ನಡೀತಾವೆ. ಎಂಥ ಆಶ್ಚರ್ಯ ನಡೀತು ಅಂತಂದರೆ, ಒಂದು ತಿಂಗಳ ಕಾಲ ಇದೇ ರೀತಿಯಾಗಿ ಮಗನನ್ನು ತೊಡೆ ಮೇಲೆ ಕುಡಿಸಿ ಅಳ್ತಾ ಇದ್ದಾನೆ. ಒಂದು ತಿಂಗಳು. ಯಾಕೆ ಅಂದರೆ ಎದ್ದು ಹೋಗಲಿಕ್ಕೆ ಆ ವರ್ಷಾಧಾರೆ ಬಿಡ್ತಾ ಇಲ್ಲ, ಮಳೆಯಲ್ಲೇ ಕೂತು ಬಿಟ್ಟಿದ್ದ. ಅದು ಸರಿಯಾಗಿ ಏನಾಗಿದೆ ಅಂತಂದರೆ, ಅದು ಹೇಳ್ತಾರೆ, ಶ್ರೀಕೃಷ್ಣ ವಲ್ಲಭೋ ಮಾಸಃ ಸೋಭವತ್ ಪುರುಷೋತ್ತಮ. ಅವನು ಯಾವ ಒಂದು ತಿಂಗಳು ದುಃಖ ಪಡ್ತಾ ಇದ್ನಲ್ಲ, ಅದೇ ಒಂದು ತಿಂಗಳು
ಅಧಿಕ ಮಾಸ ಇತ್ತಂತೆ. ಹೇಳ್ತಾರೆ ನೋಡಿ, ಸರಿಯಾಗಿ ಇವನು ತೀರಿಕೊಂಡ ಕಾಲ ಪ್ರಾಯಶಃ ಅಮಾವಾಸ್ಯೆ ಇರಬೇಕು. ಅದು ಮುಗಿದ ಮೇಲೆ ಶುಕ್ಲ ಪಕ್ಷದ ಪಾಡ್ಯೆಯಿಂದ ಅಧಿಕ ಮಾಸ ಆರಂಭ ಆಗಿದೆ. ಇವನು ಅಳ್ತಾ ಇದ್ದಾನೆ, ಇಡೀ ತಿಂಗಳು ಹೋಗಿದೆ, ಗೊತ್ತೇ ಆಗಿಲ್ಲ. ಆದ್ರೆ ಏನು, ನಾನು ಒಂದು ಹನಿ ನೀರನ್ನು ಕುಡಿಯೋದಿಲ್ಲ ಅಂತ ದುಃಖಪಟ್ಟು ಅವನು ಸಂಕಲ್ಪ ಮಾಡಿದ್ದ. ನನ್ನ ಮಗನನ್ನ ಈ ಅವಸ್ಥೆಯಲ್ಲಿ ನೋಡಿದ ಮಗನಿಗೆ ನನಗೆ ನಮೇ ರೋಚತೆ, ನನಗೆ ನೀರು ಬೇಡ, ಊಟ ಬೇಡ, ಹಸಿವು ಬೇಡ, ಏನೂ ಬೇಡ, ನಾನು ಅವನನ್ನು ಬಿಟ್ಟು ಇರ್ಲಿಕ್ಕೆ ಶಕ್ಯ ಇಲ್ಲ ಅಂತ ಹೇಳಿ ಅವನು ಅದರ ಮುಂದೆ ಕೂತಿದ್ದಾನಂತೆ. ತೇನ ಅತ್ಯಂತ ಪ್ರಸನ್ನ ಸನ್ ಪ್ರಾದುರಾಸೀದ್ ಹರಿಸ್ವಯಂ. ಮಜಾ ನೋಡ್ರಿ, ಪ್ರಾರ್ಥನೆ ಮಾಡಿದರೆ ದೇವರು ಸಿಗೋದಿಲ್ಲ. ಇವನು ಒಂದು ತಿಂಗಳು ಉಪವಾಸದಿಂದ ಆ ಅಧಿಕ ಮಾಸದಲ್ಲಿ ಕೂತಿದ್ದಕ್ಕೆ ಆ ಅಧಿಕ ಮಾಸದ ಸ್ವಾಮಿ ಪುರುಷೋತ್ತಮ ಅಂತ ಅವನ ಹೆಸರು, ಶ್ರೀಕೃಷ್ಣ ಪರಮಾತ್ಮ, ಅವನೇ ಅವನು ಎದುರಿಗೆ ಬಂದು ನಿಂತು ಬಿಟ್ಟನಂತೆ. ಪ್ರಾದುರ್ಭೂತನಾದ ಪರಮಾತ್ಮ ಪ್ರಾದುರ್ಭೂತನಾಗಿ ಕೇಳ್ತಾ ಇದ್ದಾನೆ, ನೋಡೋ ಯಾರು ಬಂದಿದ್ದಾರೆ ಅಂತಂದು. ಆಶ್ಚರ್ಯ ಇವನಿಗೆ. ಅಲ್ಲ, ಅನೇಕ ಜನ್ಮಗಳ ಪುಣ್ಯ ಸಂಚಯದಿಂದಲೂ ದೊರೆಯದೇ ಇದ್ದದ್ದು ಶ್ರೀಕೃಷ್ಣ ನಾನು ನನ್ನ ಮಗನಿಗೋಸ್ಕರ ಅಳುವಾಗ ಪ್ರತ್ಯಕ್ಷನಾಗಿದ್ದಾನೆ ಅಂದರೆ ಏನು ಆಶ್ಚರ್ಯ, ವಿಚಿತ್ರ ಆಯಿತು. ತಥೋ ದದರ್ಶ ಭೂ ವಿಪ್ರೋಸು ಶ್ರೀಕೃಷ್ಣಂ ಪುರುಷೋತ್ತಮಂ. ಅವನು ನೋಡಿ ಬಹಳ ಸಂತೋಷಪಟ್ಟಿದ್ದಾನೆ. ಆ ಕಡೆ ದೇವರಿದ್ದಾನೆ ಅಂತ ಸಂತೋಷ, ಈ ಕಡೆ ಮಗು ಸತ್ತೋಗಿದೆ ಅಂತ ದುಃಖ. ವಿಚಿತ್ರವಾದ ಪರಿಸ್ಥಿತಿ ಅವನದು. ಹರಿ ಅಂತಾನೆ ಪರಮಾತ್ಮ, ಭೋ ಭೋ ಸುದೇವ ಧನ್ಯೋಸಿ ಭಾಗ್ಯವಾನ್ ಸಾಂಪ್ರತಂ ಭವಾನ್. ಸುದೇವನೇ ನೀನೇ ಭಾಗ್ಯವಂತ, ನೀನೇ ಭಾಗ್ಯವಂತ ಅಂತ ಅನ್ಲಿಕ್ಕೆ ಶುರು ಮಾಡಿದ. ಅವನಂದ, ಎಲ್ಲಿ ಭಾಗ್ಯ ಸ್ವಾಮಿ, ನನ್ನ ಭಾಗ್ಯ ನನ್ನ ತೊಡೆ ಮೇಲೆ ಶವದ ರೂಪದಲ್ಲಿ ಬಿದ್ದಿದೆ ನೋಡು, ನಾನೆಂತ ಭಾಗ್ಯವಂತ ಅಂತ ಅವನಂದ. ಅದಕ್ಕೆ ಅವನು ಹೇಳಿದ, ಶೃಣುವತ್ಸ ಪ್ರವಕ್ಷೇಹಂ ಯತ್ತೇ ಭಾವಿ ತಪೋಧನ ದ್ವಾದಶಾಬ್ದ ಸಹಸ್ರಾಯು ಪುತ್ರಸ್ಥೆ ಭವಿತಾದ್ವಿಜ. ಅದ್ಭುತವಾದ ಮಾತು. ಅವನಂತಾನೆ, ನಿನಗೆ ನಿಜವಾಗಿಯೂ ಭಾಗ್ಯೋದಯ ಆಗಿದೆ, ನಿನಗೆ ಗೊತ್ತಾಗಿಲ್ಲ ಅದು. ನಮಗೆ ಅನಿಸ್ತದೆ ನೋಡ್ರಿ, ಎಲ್ಲೋ ಸಲ ನಾವು ಮಾಡಿದ ಸಾಧನೆಗೆ ನಮಗೆ ದೇವರು ಕೊಟ್ಟಿರೋ ಫಲ ಭಾಳ ದೊಡ್ಡದು ಅಂತ ಅನಿಸ್ತದೆ. ಇಷ್ಟು ನಾವು ಡಿಸರ್ವ್ ಮಾಡ್ತೀವ ಅಂತ ಅನಿಸ್ತದೆ ನಮ್ಗೆ ಎಷ್ಟೋ ಸಲ. ಇದು ಪ್ರತಿಯೊಬ್ಬರಿಗೂ ಬಂದಿರಲಿಕ್ಕೆ ಸಾಧ್ಯ, ನೀವೇ ವಿಚಾರ ಮಾಡಿ. ಹಾಗೆ ಅವನಿಗೂ ಅನಿಸ್ತು, ನಾನೇನು ಮಾಡಿದ್ದೀನಿ, ಸಾಕ್ಷಾತ್ ಪರಮಾತ್ಮ ಬಂದು ಯಾಕೆ ಅನುಗ್ರಹ ಮಾಡ್ತಾ ಇದ್ದಾನೆ, ಅರ್ಥನೇ ಆಗ್ತಿಲ್ಲ. ಜೊತೆಗೆ ಹೇಳ್ತಾನೆ, ನಿನ್ನ ಮಗ ಇವನು ಸತ್ತಿದ್ದಾನಲ್ಲ, ಇವನು ಬದುಕೋದಷ್ಟೇ ಅಲ್ಲ, 12 ವರ್ಷ ಬದುಕ್ತಾನೆ ಅಂತ ಹೇಳಿದ್ರು ಹಿಂದೆ. 12,000 ವರ್ಷ ಬದುಕುವಂತೆ ನಾನು ಆಯುಷ್ಯ ಕೊಡ್ತೀನಿ ಅಂತ. ಎಂಥ ಸೌಭಾಗ್ಯ. ಹೀಗಾಗಿ ಹೇಳ್ತಾನೆ, ಇವತ್ತಿನಿಂದ ಇನ್ನು 12,000 ವರ್ಷ ನಿನ್ನ ಮಗನಿಗೆ ಆಯುಷ್ಯ. ಸತ್ತ ಮಗು ಎದ್ದು ಕೂತ್ಕೊಂಡ್ಬಿಟ್ಟ. ತೊಡೆ ಮೇಲೆ ಬಿದ್ದ ಶವವು ತೊಡೆ ಮೇಲೆ ಮಗುವಿನಂತೆ ಎದ್ದು, ಈಗ ತಾನೇ ಹುಟ್ಟಿದ ಮಗುವಿನಂತೆ ಎದ್ದು ಕೂತ್ಕೊಂಡ. ಆಶ್ಚರ್ಯ ಆಗ್ಬಿಡ್ತು. ಏನು ಅದ್ಭುತ. ಭಗವಂತನೇ ಇಚ್ಛೆ ಪಟ್ರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಪರಮಾತ್ಮನೇ ಪ್ರೀತಿ ಹೊಂಡ್ರೆ ಯಾವ ತಾನೇ ಅಸಾಧ್ಯ ಜಗತ್ತಿನೊಳಗೆ. ಹೀಗಾಗಿ ಸಾಧ್ಯವಾಯಿತು. ಮಗ ಹುಟ್ಟಿ ಬಂದ, ತೊಡೆ ಮೇಲೆ ಕೂತು ಆಟ ಆಡ್ತಾ ಇದ್ದಾನೆ. ಅತ್ರತೆ ಕಥಯಿಷ್ಯಾಮಿ ಇತಿಹಾಸಂ ಪುರಾತನಂ. ಅದಕ್ಕೆ ಹೇಳ್ತಾರೆ, ನೀನೇನು ಆಶ್ಚರ್ಯ ಪಡಬೇಡ, ಇಂಥ ಒಂದು ಇತಿಹಾಸವನ್ನು ಹೇಳ್ತೀನಿ ಕೇಳು. ಹಿಂದೆ ಮಾರ್ಕಾಂಡೇಯರು ರಘುರಾಜನಿಗೆ ಈ ಉಪದೇಶವನ್ನು ಮಾಡಿದ್ದು. ರಘುರಾಜ ಅಂತಂದರೆ ನಿಮಗೆಲ್ಲ ಗೊತ್ತಿರುವಂತೆ ಸೂರ್ಯವಂಶದ ಮಹಾರಾಜ. ಅವನಿಗೆ ಉಪದೇಶವನ್ನು ಮಾಡಿದ್ರು. ಏನಂತಂದರೆ, ಧನು ಎಂಬಂತಹ ಒಬ್ಬ ಮುನಿ ಇದ್ದ. ಮುನೀಶ್ವರ ಕಶ್ಚಿತ್ ಧನುರ್ನಾಮ ಮಹಾಮನಾಹ. ಧನು ಅಂತ ಅವನ ಹೆಸರು. ಅವನು ಅಲ್ಲಿ ಪುತ್ರರು ಆಗಿಲ್ಲ ಅಂತ ಹೇಳಿ ದೀನನಾಗಿ ಅನೇಕ ವರ್ಷಗಳ ಕಾಲ ದೇವತೆಗಳನ್ನು ತೃಪ್ತಿಪಡಿಸಿ ಮಗನನ್ನು ಪಡೆದ. ಬೇಡ ಅಂತಂದ್ರೂ ಕೇಳಲಿಲ್ಲ, ಮಗ ಹುಟ್ಟೇ ಆಗಬೇಕು ಅಂಥೇಳಿ ದುಃಖಪಟ್ಟಿದ್ದ. ಅದಕ್ಕಾಗಿ ತಪಸ್ಸನ್ನು ಮಾಡಿ ಮಗನನ್ನು ಪಡೆದ. ಅವರು ಪಡೆಯುವಾಗ ಏನು ವರ ಬೇಕು ಅಂತ ಅವ್ರು ಕೇಳಿದ್ರು ದೇವತೆಗಳು. ಅವಾಗೇನು ವರ ಕೇಳಬೇಕು ಅವರು? ಸಾಯದೇ ಇರುವ ಮಗನನ್ನು ಕೊಡು ಅಂತ ಕೇಳಿದ್ರು. ಎಂದೂ ಸಾಯಬಾರ್ದು, ಮರಣವೇ ಇಲ್ಲದ ಮಗ ಹುಟ್ಟಬೇಕು. ದೇವತೆಗಳಂದ್ರು ಸಾರಿ, ಅದಾಗೋದಿಲ್ಲ. ಯಾಕೆಂದರೆ ಅಮರರು ಅಂತ ಆಗಬೇಕು ಅಂದರೆ ದೇವತೆಗಳೇ ಆಗಬೇಕು, ಸುಧಾಪಾನದಿಂದ ಆಗಬೇಕು. ಅಂಥದ್ದು ನೀನು ಮರಣವೇ ಇಲ್ಲದ ಕೂಸನ್ನು ಕೇಳ್ತಾ ಇದ್ದಿ, ಇದು ಅಸಾಧ್ಯವಾದದ್ದು ಅಂತ ಹೇಳಿಬಿಟ್ಟು. ಹೌದಾ, ಸರಿ. ಒಂದು ವಿಚಾರ ಮಾಡಿದ್ದಂಥವನು, ಜಗತ್ತೊಳಗೆ ಅನೇಕ ಕೋಟಿ ವರ್ಷಗಳ ಕಾಲ ಇರುವಂಥದ್ದು ಯಾವುದಾದ್ರೂ ಒಂದು ಪದಾರ್ಥ ಅದ? ಹೌದು, ದೊಡ್ಡದಾದ ಪರ್ವತ. ಪರ್ವತ ಅಂದರೆ ಏನದು? ಕಲ್ಲಿನ ಒಂದು ಬೆಟ್ಟ. ಕಲ್ಲು ಎಷ್ಟೋ ಕೋಟಿ ವರ್ಷ ಆದ ಮೇಲೆ ಮಣ್ಣಾಗ್ತದೆ. ಅಂದಮೇಲೆ ಅಷ್ಟು ಕೋಟಿ ವರ್ಷ ಆಯುಷ್ಯ ಅಂತೂ ಇದ್ದೇ ಇರ್ತದೆ. ಹೀಗಾಗಿ ವಿಚಾರ ಮಾಡಿದಂತೆ ಅವನು, ಈ ಎದುರಿಗೆ ಕಾಣಿಸುವಂತಹ ಯಾವ ಒಂದು ದೊಡ್ಡದಾದ ಪರ್ವತ ಅದ, ಆ ಪರ್ವತ ಪುಡಿ ಪುಡಿಯಾಗಿ ಬೀಳುವವರೆಗೂ ನನ್ನ ಮಗನಿಗೆ ಆಯುಷ್ಯ ಇರಬೇಕಂತ ಹೇಳಿದ್ರು. ಹಾಗೆ ಭಾಳ ಸಂತೋಷ ಅಂತ ಹೇಳಿ ಅವನಿಗೆ ಅಷ್ಟು ಆಯುಷ್ಯವನ್ನು ದಯಪಾಲಿಸಿದ್ರು. ಪರವಾಗಿಲ್ಲ, ಇದಕ್ಕೇನಾದರೂ ಮುಂದೆ ದೇವರು ವ್ಯವಸ್ಥೆ ಮಾಡ್ತಾನೆ, ಅವನನ್ನು
ಮತ್ತೆ ಮರಣಕ್ಕೆ ಗುರಿ ಮಾಡುವುದಕ್ಕಾಗಿ ಮಾಡ್ತಾರೆ ಅಂತ ವ್ಯವಸ್ಥೆ ಮಾಡಿ. ಪುನರಾಹ ಮುನಿರ್ದೇವ ನಿರ್ಮಿತ ಏನು ದೇವಾನು ನಿಮಿತ್ತಾಯುರ್ ಭವಿಷ್ಯತಿ, ಅಷ್ಟಾಗ್ತದೆ ಅಂತ ಹೇಳಿ. ಆವಾಗ ವರ್ಷದೊಳಗೆ ಮಗ ಹುಟ್ಟಿದವನಿಗೆ, ಮಗನನ್ನು ಕೇಳಿದ್ದ, ಮಗ ಹುಟ್ಟಿದ. ಆದರೆ ದುರ್ದೈವವಶಾತ್ ಹೇಳಿದ್ರಲ್ಲ, ಮಕ್ಕಳು ಹುಟ್ಟಿ ಪ್ರಯೋಜನ ಇಲ್ಲ, ಸತ್ಪುತ್ರರು ಹುಟ್ಟಿದ್ರೆ ಪ್ರಯೋಜನ. ಮಕ್ಕಳಿದ್ದು ನಮಗೇ ಕಷ್ಟ ಕೊಡುವಂತೆ ಇದ್ರೆ ಏನು ಪ್ರಯೋಜನ ಆಗ್ತದೆ? ಅದು ಹಾಗೆ ನಿನ್ನೆ ಬಂದಿತ್ತಲ್ಲ ಕತೆ. ಹಾಗೆ ಇಲ್ಲೂ ಏನಾಯಿತು ಅಂದರೆ, ಮಗ ಹುಟ್ಟಿದ, ಆದರೆ ವೇನನಂತಹ ಮಗ ಹುಟ್ಟಿದ. ಅಂಗರಾಜನಿಗೆ ವೇನ ಹೆಂಗಿದ್ನೋ ಹಾಗೆ ಒಬ್ಬ ದುಷ್ಟ ಪುತ್ರ ಹುಟ್ಟಿಬಿಟ್ಟು. ಹೇಳ್ತಾರೆ, ಕದಾಚಿನ್ ಮಹಿಷೋ ನಾಮ ಮುನಿ ಪರಮಕೋಪನಃ ಪೂಜಯಾಮಾಸ ವಿಧಿನ ಶಾಲಗ್ರಾಮ ಶಿಲಾಂ ಶುಭಾಂ. ಒಬ್ಬರು ಋಷಿ ಇದ್ರು, ಅವ್ರು ಎಂಥ ದುಷ್ಟ ಇದ್ದ ಇವನು. ಈ ಮಗ ಅಂತಂದರೆ ಎಲ್ಲ ಋಷಿಗಳಿಗೆ ತೊಂದರೆ ಕೊಡೋದು, ಒಳ್ಳೆ ಕೆಲಸ ಮಾಡೋರಿಗೆ ವಿಘ್ನ ಮಾಡೋದು, ಸಣ್ಣ ಸಣ್ಣ ಮಕ್ಕಳನ್ನು ನೀರಿನೊಳಗೆ ಮುಳುಗಿಸಿ ಕೊಂದು ಬಿಡೋದು, ಹೀಗೆಲ್ಲ ಮಾಡ್ತಾ ಇದ್ದ. ಅಂತಹ ಒಬ್ಬ ಹುಡುಗ, ದುಷ್ಟ ಹುಡುಗ, ಒಂದು ದಿನ ಒಬ್ಬ ಋಷಿ ಪಾಪ ಶಾಲಿಗ್ರಾಮಗಳನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾ ಇತ್ತು. ಅಭಿಷೇಕ ಪೂಜೆ ಎಲ್ಲ ಮಾಡ್ತಾ ಇತ್ತು. ಓಡಿ ಬಂದವನೇ ಶಾಲಿಗ್ರಾಮ ಶಿಲೆ ತಗೊಂಡೋಗಿ ನದಿಗೆ ಹಾಕ್ಬಿಟ್ಟು ಅಂತ ದುಷ್ಟತನ ತೋರಿಸಿದ್ರು. ಆವಾಗ ಅವರು ಮೊದಲೇ ಸ್ವಲ್ಪ ಕೋಪಿಷ್ಟ ಬ್ರಾಹ್ಮಣರು, ಅದರೊಳಗೆ ಹಸಿದಿರ್ಬೇಕು ಪಾಪ. ಹಂಗ್ರಿ ಮ್ಯಾನ್ ಇಸ್ ಎನ್ ಆಂಗ್ರಿ ಮ್ಯಾನ್ ಅಂತಾರೆ ನೋಡಿ. ಹಾಗೆ ಪಾಪ ಹಸಿವಾದವರು ದುಃಖದೊಳಗೆ ಭಾಳ ಸಿಟ್ಟಿನೊಳಗೆ ಇರ್ತಾರೆ. ಇವರು ಇನ್ನೇನು ಪೂಜೆ ಮಾಡಿ ಊಟ ಮಾಡ್ಬೇಕನ್ನೋರಿಗೆ ಅವನು ಈ ಕೆಲಸ ಮಾಡಿದ್ದಕ್ಕೆ ಅವನಿಗೆ ಶಾಪ ಕೊಟ್ಟರು, ನೀ ಸತ್ತೇ ಹೋಗ್ಬಿಡು ಈಗಲೇ ಅಂತ, ಹಾಳಾಗಿ ಹೋಗು ಅಂತಾರಲ್ಲ ಅದೇ. ಆದರೆ ವಿಚಿತ್ರ ಅಂದರೆ, ಅವರು ಹೇಳಿದ್ರು, ಅವರ ತಪಸ್ಸು ಪ್ರಭಾವ ಇದ್ದರೂ ಕೂಡ ಅವನು ಸಾಯಲಿಲ್ಲ. ಆಶ್ಚರ್ಯ ಆಯಿತು. ಅಲ್ಲ, ಈ ಕ್ಷಣಕ್ಕೆ ಆಗಬೇಕು. ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನುಧಾವತಿ. ದೊಡ್ಡ ದೊಡ್ಡ ಋಷಿಗಳು ಅವರು ಮನಸ್ಸು ಮಾಡಿದರೆ ಈ ಕ್ಷಣಕ್ಕೆ ಏನು ಬೇಕೋ ಅದು ಆಗಿಬಿಡುತ್ತೆ. ಅಂತಹ ಪರಿಸ್ಥಿತಿ ಇರುವಾಗ ಈ ಹುಡುಗ ಯಾಕೆ ಸಾಯಲಿಲ್ಲ ಅಂತ ವಿಚಾರ ಮಾಡಿ, ತಮ್ಮ ಅಂತರಂಗದೊಳಗೆ ವಿಚಾರ ಮಾಡಿದಾಗ ಗೊತ್ತಾಯ್ತು, ಓಹೋ, ಈ ಎದುರುಗಡೆ ಇರುವಂತಹ ದೊಡ್ಡದೊಂದು ಪರ್ವತ ಅದಲ್ಲ, ಆ ಪರ್ವತ ಪುಡಿ ಆಗೋವರೆಗೂ ಇವನ ಆಯುಷ್ಯ ಇದೆ ಅಂತ ಗೊತ್ತಾಯ್ತು. ಅದಕ್ಕಾಗಿ ಏನು ಮಾಡಿದ್ರು ಅಂದರೆ, ಮಹಿಷಾ ಕೋಟಿಶೋ ಜಾತೈಹಿ ಗಿರಿಹಿ ಶಕಲೀಕೃತ ತದಾನೀಂ ಮೃತಿಮಾಪನ್ನೋ ಮುನಿಪುತ್ರೋ ಅತಿ ದುರ್ಮದ. ಅದಕ್ಕೆ ಅವ್ರು ಏನು ಮಾಡಿದ್ರಂತೆ, 1,000 ಅಲ್ಲ 1,000,000 ಮಹಿಷಗಳು, ಕೋಣಗಳು, ಆ ಕೋಣಗಳನ್ನು ತರಿಸಿ ಆ ದೊಡ್ಡದಾದ ಪರ್ವತಕ್ಕೆ ಗುದ್ದಿಸಿದ್ರಂತೆ. 1-2 ಗುದ್ದಿದ್ರೆ ಏನಾಗೋದೇ ಇಲ್ಲ, 1,000,000 ಕೋಣಗಳು ಗುದ್ದಿದ್ರೆ ಏನಾಗ್ತದೆ? ಆ ಇಡೀ ಪರ್ವತ ಎಲ್ಲ ಪುಡಿ ಆಯ್ತಂತೆ. ಆ ಪರ್ವತ ಯಾವಾಗ ಪರ್ವತದ ರೂಪವನ್ನು ಕಳ್ಕೊಂಡು ನೆಲಸಮ ಆಯಿತೋ ಆ ಕ್ಷಣಕ್ಕೆ ಅವನು ಸತ್ವ. ಅಂದರೆ ಋಷಿಗಳ ಮಾತು ಸುಳ್ಳು ಆಗ್ಲಿಕ್ಕೆ ಶಕ್ಯ ಇಲ್ಲ. ದೊಡ್ಡವರು ಮನೆಗೆ ಬಂದಾಗ ಯಾಕೆ ನಮ್ಮ ಮನೆಗೆ ಬರ್ರಿ, ಒಳ್ಳೆಯದು ಆಶೀರ್ವಾದ ಮಾಡ್ರಿ ಅಂತಂತಾರೆ ಗೊತ್ತೇ? ಹಿರಿಯರು ಮಾತನಾಡಿದ ಮಾತು, ಸಜ್ಜನರು ಜ್ಞಾನಿಗಳು ಮಾತನಾಡಿದ ಮಾತು ಯಾವತ್ತೂ ಫಲವನ್ನು ಕೊಡ್ತದೆ. ಅದಕ್ಕಾಗಿ ನಮ್ಮ ಮನೆಗೆ ಬರ್ರಿ ಅಂತ ಹೇಳ್ತಾರೆ, ಪಾದಪೂಜೆಯನ್ನು ಮಾಡ್ತಾರೆ ಈ ಉದ್ದೇಶಕ್ಕೆ. ಅಂತಹ ಋಷಿಗಳು ಹೇಳಿದರು, ಇವನು ದುಷ್ಟನಾದ ಮಗ, ಇವನು ಇರಬಾರದು ಅಂತಂದ್ರು. ಅವನು ಆ ಕ್ಷಣಕ್ಕೆ ಸತ್ತು ಹೋದ. ಹೀಗಾಯ್ತು. ಅದನ್ನು ನೆನಪು ಮಾಡಿ ಕೊಡ್ತಾ ಇದ್ದಾನೆ ಪರಮಾತ್ಮ. ನೋಡೋ, ಮಕ್ಕಳು ಇರಬೇಕು ಅಂತ ಪರಿತಾಪ ಮಾಡ್ತಿರಲ್ಲ, ಇಂಥ ದುಷ್ಟ ಮಕ್ಕಳಿದ್ರೆ ಏನು ಪ್ರಯೋಜನ? ಋಷಿಗಳೇ ಕಷ್ಟಪಟ್ಟು ಅವನು ಸಾಯಿಸಬೇಕಾಯ್ತು. ಅಂತಹ ಮಕ್ಕಳಿರೋದ್ರ ಬದಲು ಸುಮ್ಮನೆ ಇರದೇ ಉತ್ತಮ. ಇರಲಿ, ಆದರೂ ನೀನು ಬಹಳ ತಪಸ್ಸಿನಿಂದ ಒಬ್ಬ ಮಗನನ್ನು ಪಡೆದು 12 ವರ್ಷಕ್ಕೆ ಅವನು ತೀರ್ಕೊಂಡಿದ್ದಾನೆ. ಈಗ ನಿನ್ನ ಸಾಧನೆಯ ಬಲದಿಂದ ಅವನಿಗೆ ನಾನು ಆಯುಷ್ಯವನ್ನು ಕೊಡ್ತಾ ಇದ್ದೀನಿ. ಸತ್ತ ಮಗು ಸುಮ್ಮನೆ ನಿದ್ದೆ ಒಳಗೆ ಎದ್ದು ಕೂತು ಬಿಟ್ಟ. ಶವವಾಗಿದ್ದ ಮಗು ಎದ್ದು ಆಟ ಆಡ್ತಾ ಇದೆ. 12,000 ವರ್ಷ ಆಯುಷ್ಯವನ್ನು ದೇವರು ಕರುಣಿಸಿದ್ದಾನೆ ಅಂತ ಆ ಕಥೆಯನ್ನು ಹೇಳುತ್ತಾರೆ. ಏವಂ ಹಠಾತ್ ತಪ್ತ ಪುತ್ರಾಯೇ ನ ಸುಖಂ ಯಾಂತಿ ಕುತ್ರಚಿತ್. ಹೀಗೆ ಹಠವನ್ನು ಮಾಡಿ ಯಾರೂ ಪ್ರಯತ್ನ ಮಾಡಬಾರದು. ಭಗವಂತನ ಇಚ್ಛೆ ಏನಿದೆ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಅಭಿಪ್ರಾಯ. ಮುಂದೆ 1000 ವರ್ಷದ ನಂತರ ಇದೇ ಹುಡುಗ, ಯಾವ ಹುಡುಗ ಇದ್ದಾನೆ ಈಗ ಬದುಕಿದ್ದಾನೆ, ಅವನು ಶುಕದೇವ ಅಂತ ಅವನ ಹೆಸರು. ಸಣ್ಣ ಹುಡುಗ ಇದ್ದ, ತೀರ್ಕೊಂಡಿದ್ದ. ಈಗ 12,000 ವರ್ಷ ಅವನು ಇರ್ತಾನೆ. ಮುಂದೆ ಅದೇ ಶುಕದೇವ ದೃಢಧನ್ವನಾಗಿ ಹುಟ್ಟುತ್ತಾನೆ ಅಂತ ಹೇಳಿ ಈ ಕಥೆ ಯಾರಿಗೆ ಹೇಳ್ತಾ ಇದ್ದಾರೆ ನೆನಪು ಮಾಡ್ಕೊಳ್ರಿ. ಈ ಕಥೆಯನ್ನು ವಾಲ್ಮೀಕಿ ಋಷಿಗಳು ದೃಢಧನ್ವನಿಗೆ ಹೇಳ್ತಾ ಇದ್ದಾರೆ. ಅವನದೇ ಪೂರ್ವ ವೃತ್ತಾಂತ. ಅದರಲ್ಲಿ ಹೇಳ್ತಾ ಇದ್ದಾರೆ, 12,000 ವರ್ಷ ನೀನು ಶುಕದೇವನಾಗಿ ಇದ್ದೆ, ಅವನೇ ನೀನು ಈಗ ಹುಟ್ಟಿದ್ದೀಯಾ ಅಂತ ಹೇಳಿದರು. ದಿವ್ಯಾಬ್ಧ ವರ್ಷ ಸಹಸ್ರಂ ಭುಕ್ತ್ವಾ ಗಂತಾಸಿ ಭೂತಲೆ ತಥೋ ರಾಜ ಚಕ್ರವರ್ತಿ ಭವಿಷ್ಯಸಿ ದ್ವಿಜೋತ್ತಮ ದೃಢಧನ್ವೇತಿ ವಿಖ್ಯಾತ ಸಮೃದ್ಧ ಬಲವಾಹನ.
ಆವಾಗ ಈ ಹೆಂಡತಿ ಯಾರು ಗೌತಮಿ ಇದ್ದಾಳೆ ಅವಳೇ ನಿನ್ನ ಪತ್ನಿ ಆಗ್ತಾಳೆ. ಕ್ಷಮಿಸಬೇಕು, ಅದು ದೃಢಧನ್ವನಾಗಿ ಹುಟ್ಟವನು ಯಾರಂದ್ರೆ ಸುದೇವ. ಸುದೇವ ಅಂದ್ರೆ ಈ ಹುಡುಗನ ತಂದೆ. ಅವನು ದೃಢಧನ್ವನಾಗಿ ಹುಟ್ಟುತ್ತಾನೆ. ಅವನ ಹೆಂಡತಿ ಯಾರು ಗೌತಮಿ ಇದ್ದಾಳೆ ಅವಳೇ ಈಗ ಮುಂದೆ ಗುಣಸುಂದರಿ ಅಂತ ಅವಳ ಹೆಸರು. ಅವಳು ಹುಟ್ಟುತ್ತಾಳೆ. ಅವಳಿಗೆ ಮಗನಾಗಿ ಈ ಯಾವ ಮಗ ಇದ್ದಾನೆ ಈಗ ಶುಕದೇವ, ಅವನು ಗಿಳಿಯ ರೂಪದಲ್ಲಿ ಬಂದು ಉಪದೇಶವನ್ನು ಮಾಡ್ತಾನೆ. ಇಷ್ಟು ವಿಷಯ. ಅಂದರೆ ಆ ಗಿಳಿ ಯಾಕೆ ಬಂದಿತ್ತು ಅಂತ ಒಂದು ಪ್ರಶ್ನೆ ಬಂದಿತ್ತು. ಅಲ್ಲಿ ಶುರುವಾಗಿದ್ದೆಲ್ಲ ಕಥೆ. ಗಿಳಿ ಬಂತು, ಒಂದು ಸಣ್ಣ ಶಕುಂತ ಗಿಳಿ. ಗಿಳಿ ಹೇಗೆ ಮಾತಾಡ್ತಾವೆ ನಿಮಗೆಲ್ಲ ಗೊತ್ತು. ಅದು ಸಂಸ್ಕೃತದಲ್ಲಿ ಮಾತಾಡಿದ್ರೆ ಆಶ್ಚರ್ಯ. ಅದರಲ್ಲೂ ಒಂದು ಶ್ಲೋಕ ಹೇಳಿ ನಮಗೆ ಬುದ್ಧಿವಾದ ಹೇಳ್ತಾ ಇದ್ರೆ ಇನ್ನೂ ಆಶ್ಚರ್ಯ. ಈ ಆಶ್ಚರ್ಯವನ್ನು ನಿನ್ನೆ ದಿವಸ ನಾವು ನೋಡಿದ್ವಿ. ಆ ಆಶ್ಚರ್ಯದ ಜಾಡು ಹಿಡಿದು ಹೊರಟ ದೃಢಧನ್ವ. ಅವನಿಗೆ ಗೊತ್ತಾದದ್ದೇನು ಅಂದರೆ, ಆ ಗಿಳಿಯಾಗಿ ಬಂದು ಉಪದೇಶ ಮಾಡ್ತಿರುವ ಆ ಗಿಳಿ ನನ್ನದೇ ಮಗನಾಗಿ ಇದ್ದ ಹೋದ ಜನ್ಮದಲ್ಲಿ ಅಂತ ಗೊತ್ತಾಯ್ತು. ಇಷ್ಟು ಕಥೆ ಅಲ್ಲಿಗೆ ನಿರೂಪಣೆ ಆಯಿತು. ಯದಾ ವಿಸ್ಮರಸೇ ವಿಷ್ಣು ಸಂಸಾರ ಅರ್ಣವ ತಾರಕಂ ಅಯಂ ತೇ ತನಯೋ ವಿಪ್ರ ಶುಕೋ ಭೂತ್ವ ತದಾವನೇ. ನಿನಗೆ ಯಾವಾಗ ದೃಢಧನ್ವನಾಗಿ ನೀನು ರಾಜನಾಗಿದ್ದ ಮೇಲೆ ಎಷ್ಟೋ ಸಲ ಏನಾಗ್ತದೆ ಅಂದರೆ, ನಾನು ರಾಜ ಅಂತ ಆದ ಮೇಲೆ ಭಗವಂತನನ್ನು ಮರೆತು ಬಿಡುತ್ತೆ. ನಮಗೆ ಎಲ್ಲರೂ ಬಂದು ನಮಸ್ಕಾರ ಮಾಡ್ತಿರ್ತಾರೆ, ನೀನೇ ರಾಜ, ನೀನೇ ಇಂದ್ರ, ಹೊಗಳ್ತಾ ಇರ್ತಾರೆ. ಮನುಷ್ಯನ ತಲೆ ಕೆಟ್ಟು ಹೋಗ್ತದೆ. ಯಾವಾಗಲೂ ಅಷ್ಟೇ. ಸಾಧನೆಗೆ ಅಡ್ಡಿ ಯಾವುದು ಅಂತಂದರೆ ಕೀರ್ತಿ ಅಂತ. ಮನುಷ್ಯ ಕೀರ್ತಿವಂತನಾಗಿ ಬಿಟ್ರೆ, ಬಹಳ ಕೀರ್ತಿಯನ್ನು ಸಂಪಾದನೆ ಮಾಡಿದರೆ ಏನಾಗ್ತದೆ ಅಂದರೆ ಸಾಧನೆಗೆ ಅಡ್ಡಿ ಆಗ್ಬಿಟ್ಟು ಆ ಪರಿಸ್ಥಿತಿ ಅವನಿಗೆ ಆಯಿತು. ದೃಢಧನ್ವ ಒಳ್ಳೆಯ ಕೀರ್ತಿವಂತನಾಗಿದ್ದ, ಆದರೆ ಭಗವಂತನನ್ನು ಮರೆತು ಬಿಟ್ಟಿದ್ದ. ಭಗವಂತನನ್ನು ಮರೆತಿದ್ದಕ್ಕೆ ಏನಾಯಿತು ಅಂದರೆ, ಅವನದೇ ಮಗ ಹಿಂದೆ ಮಗನಾಗಿ ಇದ್ದ, ಈಗ ಗಿಳಿಯಾಗಿ ಬಂದು ಅವನಿಗೆ ಜ್ಞಾಪಿಸ್ತಾ ಇದ್ದಾನೆ. ಏನಂತ ಜ್ಞಾಪಿಸ್ತಾ ಇದ್ದಾನೆ? ಇಷ್ಟೆಲ್ಲ ಸಾಧನ ಸಂಪತ್ತನ್ನು ಪಡೆದ ನೀನು ಸಾಧನೆಯನ್ನು ಮಾಡೋದು ಬಿಟ್ಟು ನಿನ್ನ ಜೀವನಕ್ಕಾಗಿ ಏನೂ ಮಾಡಿಕೊಂಡಿಲ್ಲಲ್ಲ ಅಂತ ನೆನಪು ಮಾಡ್ತಾ ಇದ್ದ. ಅಂದರೆ ದೇವರು ನಮಗೆ ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಪಟ್ಟರೆ ಯಾವ ರೀತಿಯಿಂದಲೂ ಅನುಗ್ರಹ ಮಾಡುತ್ತಾರೆ. ಇದೇ ರೂಪದಲ್ಲಿ ಅಂತ ಅನಿಸೋದಿಲ್ಲ ನಮಗೆ, ಇದೇ ರೂಪದಲ್ಲೇ ಮಾಡಬೇಕು ಅಂತ ನಾವು ಅಂದ್ಕೊಳ್ತೀವಿ. ನಮಗೆ ಯಾವತ್ತಾದ್ರೂ ನಾವು ಅಂದ್ಕೊಳ್ತೀವ ನಮ್ಗೆ ಯಾವುದೋ ಒಂದು ಪಕ್ಷಿ ಬಂದು ನಮ್ಮನ್ನು ಉದ್ಧಾರ ಮಾಡ್ತದೆ, ಚಿಂತನೆನೂ ಮಾಡಲಿಕ್ಕಾಗೋದಿಲ್ಲ. ಅಂತಹ ರೂಪಗಳಲ್ಲಿ ಭಗವಂತ ಬಂದು ಅನುಗ್ರಹ ಮಾಡ್ತಾನೆ ಅಂತ ಇದರಿಂದ ನಾವು ತಿಳಿಬೋದು. ಗಮಿಷ್ಯತಿ ಸಪತ್ನೀಕ ಪುನರಾವೃತ್ತಿ ವರ್ಜಿತಂ. ಹೀಗೆ ನಿನ್ನ ಮಗನೇ ಗಿಳಿಯ ರೂಪದಲ್ಲಿ ಬಂದು ನಿನಗೆ ಜ್ಞಾಪನ ಮಾಡಿದ ಮೇಲೆ ನೀನು ನಿನ್ನ ಪತ್ನಿ ಸಮೇತನಾಗಿ ಸಾಧನೆಯನ್ನು ಮಾಡಿ ಭಗವಂತನನ್ನು ಪಡೀತೀಯಾ. ಇಷ್ಟು ಈ ಕಥೆ ಬಂದಿದೆ. ನನಾಮ ಶುಕದೇವೋಪಿ ಶ್ರೀಹರಿಂ ಪಿತರೌ ಚತೌ ಗರುಡೋ ಅಪ್ಯತಿ ಸಂಹೃಷ್ಟ ತಂ ದೃಷ್ಟ ಸಸುತಂ ದ್ವಿಜಂ ಅಂಥೇಳಿ ಹೀಗೆ ಎಲ್ಲವನ್ನು ಮತ್ತೆ ಹಿಂದೆ ಹೋಗ್ತಾರೆ ಕತೆ. ಆ ಮಗ ಎದ್ದು ಕೂತ ಮೇಲೆ ಆ ಸುದೇವನಿಗೆ ಒಂದು ಸಲ ಕೇಳಬೇಕು ಅಂತ ಆಸೆ ಆಯಿತು. ಅಲ್ಲ, ನಾನೇನು ಸಾಧನೆ ಮಾಡಲಿಲ್ಲ, ಸುಮ್ಮನೆ ಮಗನ ಶವ ಇಟ್ಟುಕೊಂಡು ಅಳ್ತಾ ಇದ್ದೀನಿ. ಆದರೆ ನೀವು ಹೇಳ್ತಾ ಇದ್ದೀರಿ 1 ತಿಂಗಳು ಕಳೀತು, ಆ 1 ತಿಂಗಳು ಅಧಿಕ ಮಾಸದ ಕಾಲ ಅಂತ. ಅದಕ್ಕಾಗಿ ನಾನು ಉದ್ಧಾರ ಆಯಿತು ಅಂತ ನೀನು ಹೇಳಿದ್ರಿ. ಅಧಿಕ ಮಾಸ ಅಂದ್ರೆ ಏನು, ನನಗ್ಯಾಕೆ ಉದ್ಧಾರ ಆಯಿತು, ಏನೂ ಅರ್ಥ ಆಗಿಲ್ಲ ನನಗೆ, ಹೇಳಬೇಕು ಅಂತ ಹೇಳಿ. ಇದು ಈ ವಿಷಯದ ಮೂಲ ಭಾಗ, ಅಂದರೆ ಹೃದಯ ಭಾಗ ಅಂತ ಹೇಳ್ಬೋದು. ಅದನ್ನು ಹೇಳ್ತಾ ಇದ್ದಾರೆ. ಇತಿಶ್ರೀ ಬೃಹನ್ನಾರದೀಯ ಪುರಾಣೆ ಪುರುಷೋತ್ತಮ ಮಾಹಾತ್ಮೆ ಶ್ರೀ ನಾರಾಯಣ ನಾರದ ಸಂವಾದೆ ಸುದೇವ ಪುತ್ರ ಜೀವನಂ ನಾಮ ಅಷ್ಟಮೋಧ್ಯಾಯ 18 ಅಧ್ಯಾಯಗಳನ್ನು ಈ ರೀತಿಯಾಗಿ ಮುಗಿಸಿದ್ದಾರೆ. ಈಗ ಹೇಳ್ತಾರೆ, ಯಾಕೆ ನಿನಗೆ ಫಲ ಸಿಕ್ಕಿತು, ಕಷ್ಟಪಡದೆ ಫಲ ಕೊಟ್ಟಲ್ಲ ದೇವರು, ಯಾಕೆ ಹಂಗಾಯಿತು ಅಂತ ಅನ್ನೋದನ್ನು ಹೇಳ್ತಾರೆ. ಇತಿ ಬ್ರುವಾಣಂ ಪ್ರಾಚೀನಂ ಮುನಿಮಾಹ ತಪಸ್ವಿನಃ ಪ್ರೀಣಯನ್ನಿವ ಸದ್ವಾಚ ನಾರದೋ ಮುನಿಸತ್ತಮಃ. ನಾರದರು ಈಗ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಅವನ ಉದ್ಧಾರ ಆಯಿತು ಅಂತ ಅನ್ನೋದನ್ನು ತಿಳಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ. ಏನು ಕಾರಣ ಆಯಿತು ಉದ್ಧಾರ ಆಗಲಿಕ್ಕೆ ಅಂತ ಹರಿ ಹೇಳ್ತಾನೆ. ದ್ವಿಜರಾಜಕೃತಂ ಯತ್ತೆ ನೈತದನ್ಯಃ ಕರಿಷ್ಯತಿ ನತ್ವದ್ದೇತ್ತಿ ನ ತದ್ವೇತ್ತಿ ಭವಾನ್ ನೂನಂ ಏನಾಹಂ ತುಷ್ಟಿಮಾಪ್ತವಾನ್. ಎಷ್ಟೋ ಜನ ತಿಳಿಯದೆ ಉತ್ತಮವಾದ ಕೆಲಸ ಮಾಡಿರ್ತಾರೆ, ಗೊತ್ತೇ ಇರೋದಿಲ್ಲ ಅವರಿಗೆ. ಅಂತಹದ್ರೊಳಗೆ ನೀನು ಕ್ಯಾಟಗರಿ ಬರ್ತದೆ. ನೀನು ಬರೋದು ಎದರೊಳಗೆ ಅಂದರೆ ಅದು ಹೇಳ್ತಾರೆ, ತಿಳಿಯದೆ ಮಾಡಿದ ತಪ್ಪನ್ನು ಕ್ಷಮಿಸುವಂತ ದೇವರಿಗೆ ಬೇಡ್ಕೊಳ್ತೀವಿ ನಾವು. ಇಲ್ಲಿ ತಿಳಿಯದೆ ಮಾಡಿದ ಒಳ್ಳೆಯದು, ಅದರಿಂದ ಅವನ ಜೀವನವೇ ಉದ್ಧಾರ ಆಯಿತು. 12 ವರ್ಷಕ್ಕೆ ಸಾಯಬೇಕಾದ ಮಗ 12,000 ವರ್ಷ ಬದುಕಿಬಿಟ್ಟು. ತಿಳಿಯದೇ ಮಾಡಿದ ಪುಣ್ಯ. ದೇವರು ಇಂಥ ಪುಣ್ಯ ಎಲ್ಲರಿಗೂ ಮಾಡಿಸ್ಬೇಕು. ನಾವು ಅಂಥ ಪುಣ್ಯವನ್ನು ಮಾಡಬೇಕು, ತಿಳಿಯದೇ ಮಾಡಬೇಕು.
ಅಯಂ ಮಮ ಪ್ರಿಯೋ ಮಾಸಃ ಪ್ರಯಾತ ಪುರುಷೋತ್ತಮ ತತ್ಸೇವಾ ತೇ ಸಮಜನಿ ಶೋಕಭಗ್ನಸ್ಯ ಸಸ್ತ್ರಿಯ ಅಸೌ ಅನಂತ ಪಾಪಾನಿ ಭಸ್ಮೀಕೃತ್ಯ ದ್ವಿಜೋತ್ತಮ ಸುರಯಾನಂ ಸಮಾರುಹ್ಯ ವೈಕುಂಠಂ ಯಾತಿ ಮಾನವ. ಅದಕ್ಕೆ ಹೇಳ್ತಾರೆ, ತಿಳಿಯಲೇ ಮಾಡಲಿ ತಿಳಿದು ಮಾಡಲಿ, ಈ ಅಧಿಕ ಮಾಸದಲ್ಲಿ ಒಂದು ಉಪವಾಸ ಮಾಡಿದರೆ ಸಾಕು, ಇಷ್ಟು ಪುಣ್ಯ ಬರ್ತದೆ. ಅಂತಹದ್ದು ಇವನು 1 ತಿಂಗಳು ಉಪವಾಸನೆ ಮಾಡಿದ್ದಾನೆ. ಯಾಕೆಂದ್ರೆ ಮಗನನ್ನ ತೊಡೆ ಮೇಲೆ ಕುಡಿಸ್ಕೊಂಡು ಅಳ್ತಾ ಇದ್ದ. ಇಡೀ ತಿಂಗಳು ಹೊರಟೋಯ್ತು, ಅವನಿಗೆ ಇನ್ನೂ ಉಪವಾಸ. ಅವನು ಹೇಳ್ದ, ಮತ್ತೆ ಬಾಯಿಯಲ್ಲಿ ಬಂತು ಅವನಿಗೆ, ಏನಂತ, ನಾನು ನೀರು ಕುಡಿಯೋದಿಲ್ಲ, ಊಟ ಮಾಡೋದಿಲ್ಲ, ನನಗೇನೂ ಬೇಕಾಗಿಲ್ಲ ಅಂತಂದ. ಇಷ್ಟನ್ನ ಉತ್ತಮವಾದ ಮಾಸದಲ್ಲಿ ಅಂದಿದ್ದಕ್ಕೆ ಪುಣ್ಯ ಬಂತಂತ. ಎಷ್ಟು ಪುಣ್ಯ ಅಂದರೆ ಭಗವಂತನೇ ಇಳಿದು ಬಂದ, ಅಷ್ಟು ಪುಣ್ಯ ಬಂತು. ಆಶ್ಚರ್ಯ. ಹಂಗಂದ್ರೆ ನಾವು ಅವನಿಗಿಂತ ಉತ್ತಮವಾದ ಕೆಲಸನೇ ಮಾಡ್ತೀವಲ್ಲ, ಪ್ರವಚನ ಕೇಳ್ತಾ ಇದ್ದೀವಿ, ಮನೆಗೆ ಹೋಗಿ ಪೂಜೆ ಮಾಡ್ತೀವಿ, ದೇವರಿಗೆ ಸೇವೆ ಮಾಡ್ತೀವಿ, ನಮಗೆ ಯಾಕೆ ದೇವ್ರ ಮುಂದೆ ಪ್ರತ್ಯಕ್ಷ ಆಗಿಲ್ಲ? ಅದರ ಅಭಿಪ್ರಾಯ ಹಂಗಲ್ಲ. ಭಗವಂತ ಬಂದು ಪ್ರತ್ಯಕ್ಷ ಆಗಿದ್ದಾನೆ ಅಂದರೆ ಹಿಂದಿನ ಪುಣ್ಯ ಪಾಕವಾಗಿದೆ. ಹಾಲು ಮೊಸರಾಗ್ಲಿಕ್ಕೆ ಸಮಯ ಬೇಕು. ಹಾಲನ್ನು ಹೆಪ್ಪಚ್ಚಿದ ತಕ್ಷಣ ಮೊಸರಾಗೋದಿಲ್ಲ, ಅದಕ್ಕೊಂದು ಸಮಯ ಅಂತ ಆಗ್ತದೆ. ಹಾಗೆ ಸ್ವಲ್ಪ ಹೊತ್ತು ಕಾಯಬೇಕೆಲ್ಲದಕ್ಕೂ. ಇವತ್ತು ನೆಟ್ಟ ಬೀಜ ನಾಳೆ ಬೆಳಗ್ಗೆ ಮರ ಆಗೋದಿಲ್ಲ, ಅದಕ್ಕೆ 50-100 ವರ್ಷ ಬೇಕಾಗ್ತದೆ. ಹಾಗೆ ಅವನು ಮುಂಚೆ ಮಾಡಿದ ಪುಣ್ಯ ಈಗ ಬಂದು ಅವನಿಗೆ ಒದಗಿದೆ, ಇದರ ಜೊತೆಗೆ ಈ ಪುಣ್ಯವೂ ಸೇರಿಕೊಂಡಿದೆ ಅಂತ ಹಿಂಗೆ ತಿಳ್ಕೊಳ್ಬೇಕು. ಇದು ಅಭಿಪ್ರಾಯ. ಅವಾಗ ಹೇಳ್ತಾರೆ, ಅಧಿಕ ಮಾಸದ ಮಹತ್ವವನ್ನು ತಿಳ್ಕೋ, ಅದರಿಂದ ನಿನ್ನ ಇನ್ನೂ ವಿಶೇಷ ಉದ್ಧಾರ ಆಗ್ತದೆ ಅಂತ ಹೇಳಿ. ಮಾಸ ಮಾತ್ರ ನಿರಾಹಾರೋ ಯಕಾಲ ಜಲದಾಗಮಾತ್ ತ್ರಿಷು ಕಾಲೇಶು ತೇ ಸ್ನಾನಂ ಸಂಜಾತಂ ಪ್ರತಿವಾಸರಂ. ನೋಡ್ರಿ, 1 ದಿನ ಒಳ್ಳೆಯ ಸ್ನಾನ, ಸಂಕಲ್ಪಪೂರ್ವಕ ಸ್ನಾನ, 1 ದಿನ ದಾನ, 1 ದಿನ ಉಪವಾಸ, ಇಷ್ಟನೇ ಮಾಡಬೇಕು ಮಿನಿಮಮ್. ಸ್ನಾನ, ದಾನ, ಉಪವಾಸ. ಇವನು ಎಲ್ಲ ಮಾಡಿದ್ದ ಅದರೊಳಗೆ. ಸ್ನಾನ 3 ಹೊತ್ತು ಸ್ನಾನ ಆಯ್ತು, ಯಾಕೆಂದ್ರೆ ಮಳೆಯೊಳಗೆ ಕೂತಿದ್ದಾನೆ 1 ತಿಂಗಳು. ಉಪವಾಸ ಇಡೀ ತಿಂಗಳು ಉಪವಾಸ, ಜೊತೆಗೆ ದಾನ, ಮುಂಚೆ ಮಾಡಿದ ದಾನ ಇತ್ತೇ ಇತ್ತು. ಈಗ ಎಲ್ಲವೂ ಕೂಡಿ ಬಂದಿದ್ದರಿಂದ ಅವನಿಗೆ ಪುಣ್ಯ ಬಂತು. ನಮಗೆ ಕೊಡ್ತಾ ಇದ್ದಾನೆ ದೇವರ ಸಂದೇಶ ಏನಂದರೆ, ಈ ಉತ್ತಮವಾದ ಪುರುಷೋತ್ತಮ ಮಾಸ, ಅಧಿಕ ಮಾಸ ನಡೀತಾ ಇದೆ, ಅದರಲ್ಲಿ ಸ್ವಲ್ಪವಾದರೂ ದಾನ ಮಾಡಬೇಕು, ಸ್ವಲ್ಪವಾದರೂ ಭಕ್ತಿ ಮಾಡಬೇಕು, ಸ್ವಲ್ಪವಾದರೂ ಭಗವತ್ ಸೇವಾ, ಅತೀ ಕನಿಷ್ಠ ಅಂದರೆ ದೇವರಿಗೆ ಒಂದು 5 ಪ್ರದಕ್ಷಿಣೆಯನ್ನಾದರೂ ಹಾಕಬೇಕು. ಅಷ್ಟು ಮಾಡಲಿಕ್ಕಾಗಿಲ್ಲ ಅಂದರೆ ಹೇಗೆ ಸಾಧ್ಯ? ಹಾಗಾಗಿ ಪುರುಷೋತ್ತಮ ರೂಪಿಯಾದ ಪರಮಾತ್ಮನನ್ನು ಈ ಪುರುಷೋತ್ತಮ ಕಾಲದಲ್ಲಿ ನಾವು ಚಿಂತನೆ ಮಾಡಬೇಕು ಅಂತ ಅಭಿಪ್ರಾಯ. ಆಮೇಲೆ ಹೇಳ್ತಾರೆ, ಹೆಂಗೆ ಅಂತಂದ್ರೆ ಹೇಳ್ತಾರೆ, ಹಿಂದೆ ವೇದದಲ್ಲಿ ಬಂದ ಎಲ್ಲ ಕರ್ಮಗಳನ್ನು ಒಂದು ಕಡೆ ಸೇರಿಸಿದ್ರು, ಪುರುಷೋತ್ತಮ ಮಾಸದ ಕರ್ಮಗಳನ್ನು ಒಂದು ಕಡೆ ಸೇರಿಸಿದ್ರು ಒಂದು ತಕ್ಕಡಿ ಒಳಗೆ. ಆವಾಗ ಪುರುಷೋತ್ತಮ ಮಾಸದ ತಕ್ಕಡಿಯೇ ಕೆಳಗೆ ಹೋಯ್ತಂತೆ. ಅಷ್ಟು ಅದಕ್ಕೆ ವಿಶೇಷವನ್ನು ಹೇಳಿದ್ದಾರೆ. ಲಘೂನ್ಯನ್ಯಾನಿ ಜಾತಾನೆ ಗುರುಶ್ಚ ಪುರುಷೋತ್ತಮ. ಆದ್ದರಿಂದ ಈ ಪುರುಷೋತ್ತಮ ಮಾಸ, ಅಧಿಕ ಮಾಸ ಬಹಳ ಶ್ರೇಷ್ಠವಾದದ್ದು, ಶ್ರೇಷ್ಠತಮವಾದದ್ದು. ಮಾನುಷಂ ಜನ್ಮ ಸಂಪ್ರಾಪ್ಯ ಮಾಸೇ ಶ್ರೀ ಪುರುಷೋತ್ತಮೇ ಸ್ನಾನ ದಾನಾದಿರಹಿತ ದರಿದ್ರ ಜನ್ಯ ಜನ್ಮನಿ. ಈ ಮನುಷ್ಯವಾದ ಜನ್ಮ ಬಂದಾಗ ಒಂದು ಕೆಲಸನೂ ಮಾಡದೆ, ಅದೇನು ಯಾಕೆ ಅಷ್ಟೊಂದು ಕಷ್ಟಪಡಬೇಕು? ದೇವರು ಕಷ್ಟಪಡ್ರಿ ಅಂತ ಎಲ್ಲೂ ಹೇಳಿಲ್ಲ. ಇಂಥ ಕೆಲವು ಹೊಸ ಹೊಸ ಮಾತುಗಳನ್ನ ಆಡ್ತಿರ್ತಾರೆ ನೋಡಿ ಜನ. ದೇವರೇ ಹೇಳಿದ್ದಿದ್ದು, ಇದು ಯಾರು ಹೇಳಿದ್ದು? ಮತ್ತೆ ಪುರಾಣ, ವೇದ, ಉಪನಿಷತ್ತುಗಳು ಯಾರಿಂದ ಬಂದದ್ದು? ಉದ್ಗೀರ್ಯಂತೆ ನಿಶಮ್ಯತಃ, ಭಗವಂತನ ಮುಖಾರವಿಂದದಿಂದ ಬಂದದ್ದು. ಆದ್ದರಿಂದ ಇದು ಭಗವದ್ವಾಣಿ ಅಂತ ಕರೀತಾರೆ. ಭಗವದ್ಗೀತೆ ಅಂದ್ರೆ ಇನ್ನೇನು? ಭಗವದ್ವಾಣಿ. ಆದ್ದರಿಂದ ಅದರಲ್ಲೇ ಹೇಳ್ತಾರೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ಅಂತ ಅವನೇ ಹೇಳಿದ್ದ. ನಿರಾಹಾರದಲ್ಲಿ ಅರ್ಥಾತ್ ಉಪವಾಸವನ್ನು ಮಾಡಿದರೆ ಒಳ್ಳೆಯ ವಿಷಯಗಳೆಲ್ಲ ದೂರ ಹೋಗ್ತಾ, ಅರ್ಥಾತ್ ವಿಷಯಗಳೆಲ್ಲ ದೂರ ಹೋಗಿ ಒಳ್ಳೆಯ ಕಾಲ ಬರ್ತದೆ ಅಂತ ಹೇಳ್ತಾರೆ, ಒಳ್ಳೆಯ ಪುಣ್ಯ ಬರ್ತದೆ. ಹಾಗಾಗಿ ಇದೆಲ್ಲ ಭಗವದ್ವಾಣಿ ಅಂತ ನಾವು ತಿಳಿಬೇಕು. ತಸ್ಮಾತ್ ಸರ್ವಾತ್ಮನ ಸೇವಿಯೋ ಮತ್ಪ್ರಿಯ ಪುರುಷೋತ್ತಮ. ಆಯಿತು, ಒಟ್ಟಾರೆ ಏನು ಬಾಟಮ್ ಲೈನ್ ಅಂತಾರೆ ಇಂಗ್ಲೀಷ್ನವ್ರು. ಬಾಟಮ್ ಲೈನ್ ಏನು ಅಂದರೆ, ಸರ್ವಾತ್ಮನ ಈ ಪುರುಷೋತ್ತಮ ಮಾಸವನ್ನು ನಾವು ಚೆನ್ನಾಗಿ ಮಾಡಬೇಕು. ಏನೂ ಸಾಧ್ಯ ಇಲ್ಲ ಅಂತ ಇಟ್ಕೊಳ್ರಿ, ನಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ. ದೇವರಿಗೆ ನಾವು ನಾಮಸ್ಮರಣೆ ಅಂತೂ ಮಾಡಬಹುದು, ಹರಿನಾಮಸ್ಮರಣೆ, ಭಗವನ್ ನಾಮಸ್ಮರಣೆ ಮಾಡಬಹುದು. ಈ ರೀತಿಯಾಗಿ ಪ್ರವಚನಾದಿಗಳು ಇದ್ದಲ್ಲಿ ಹೋಗಿ ಕೂತು 1-2 ನಿಮಿಷ ಕೇಳಲಿಕ್ಕಾಗೋದಿಲ್ಲ. ಅಷ್ಟನ್ನೂ ಮಾಡದೇ ಇದ್ರೆ ಇನ್ನೇನು ನಾವು ಮಾಡ್ತೀವಿ ಜೀವನದೊಳಗೆ? ಎಷ್ಟು ಅಂತ ಲೌಕಿಕವಾದ್ದನ್ನು ಮಾಡೋದು. ಅನ್ಫಾರ್ಚುನೇಟ್ ಏನಂದರೆ, ಯಾವುದು ಪರ್ಮನೆಂಟೋ ಅದಕ್ಕೆ ನಮಗೆ ಲಕ್ಷ್ಯ ಇಲ್ಲ, ಯಾವುದು ಬಹಳ ಟೆಂಪರರಿನೋ ಅದ್ರ ಮೇಲೆ ಬಹಳ ಲಕ್ಷ್ಯ ಇದೆ. ಯಾವ ವಸ್ತುಗಳನ್ನು ನಾವು ಅವಲಂಬಿಸಿ ಜೀವನ ಇದ್ದರೆ ವಸ್ತು ಹೋದ ಮೇಲೆ ದುಃಖ ಆಗ್ಬಿಡುತ್ತೆ.
ಯಾವುದನ್ನು ಅವಲಂಬಿಸೋದು ಬೇಡ. ವಸ್ತು ಅಂದರೆ ಪರಮಾತ್ಮ ನಿಜವಾದ ಅರ್ಥದಲ್ಲಿ. ಅವನ ಮೇಲೆ ನಮ್ಮ ಅವಲಂಬನೆ ಇತ್ತು ಅಂದರೆ ದುಃಖ ಅನ್ನೋದು ಬರುವುದಿಲ್ಲ. ಇಫ್ ಯು ಆರ್ ಹ್ಯಾಪಿ ಇನ್ಸೈಡ್, ನೋ ಒನ್ ಕ್ಯಾನ್ ಟೇಕ್ ಇಟ್ ಅವೇ. ಇಫ್ ಯು ಆರ್ ಹ್ಯಾಪಿ ಬಿಕಾಸ್ ಆಫ್ ಸಮಥಿಂಗ್, ಯು ಆರ್ ಸ್ಯಾಡ್ ವೆನ್ ಸಮಥಿಂಗ್ ಗೋಸ್ ಅವೇ. ಇದೇ ಇರೋ ಸತ್ಯ. ಹೀಗಾಗಿ ವಸ್ತುನಿಷ್ಠವಾಗಿ ನಮ್ಮ ಸುಖ ದುಃಖಗಳು ಇರಬಾರದು. ವಸ್ತುನಿಷ್ಠವಾಗಿ ಇರಬೇಕು ಅಂದರೆ ಭಗವಂತನಲ್ಲಿ ನಿಷ್ಠವಾಗಿರಬೇಕು. ಇಷ್ಟು ಇದರಿಂದ ತಿಳಿಯಬೇಕಾದ ವಿಚಾರ. ವೈನತೇಯಂ ಸಮಾರುಹ್ಯ ವೈಕುಂಠಂ ಅಮಲಂ ಮುನೆ. ಇಷ್ಟು ಹೇಳಿ ಶ್ರೀಕೃಷ್ಣ ಪರಮಾತ್ಮ ತಾನು ವೈಕುಂಠಕ್ಕೆ ಹೋಗಿದ್ದಾನೆ. ಆವಾಗ ಇವನು ಯಾರು ದೃಢಧನ್ವ ಇದ್ದಾನಲ್ಲ ಈಗಿನ ಜನ್ಮದಲ್ಲಿ, ಅವನು ಬಂದಂತಹ ಈ ಅಧಿಕ ಮಾಸವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿದ್ದಾನೆ. ಹೇಳ್ತಾರೆ, ಇತ್ತೇವಂ ವಿಸ್ಮಯಾವಿಷ್ಟಂ ವಿಷ್ಟಃ ತಮ್ಮ ಮಾಸಂ ಸಮಪೂಜಯತ್. ಆ ಮಾಸವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಮುಂದೆ ಹೇಳ್ತಾರೆ ವಾಲ್ಮೀಕಿ ಋಷಿಗಳು, ಸಯೇವ ದೃಢಧನ್ವಾತ್ವಂ ಪ್ರತಿತ ಪೃಥಿವೀಪತಿ. ಹೀಗೆ ಆ ಪ್ರಶ್ನೆಯನ್ನು ಕೇಳಿ ಸುದೇವನಾಗಿ ಇದ್ದು ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿದಂತಹ ನೀನೇ ದೃಢಧನ್ವನಾಗಿ ಇಲ್ಲಿದ್ದಿ. ಆದ್ದರಿಂದ ನೀನು ಆ ಕಥೆಯನ್ನು ಆ ಶುಕ ಗಿಳಿಯಿಂದ ಆ ಉಪದೇಶವನ್ನು ನೀನು ಪಡೆದಿದ್ದಿ ಅಂತ ಹೇಳ್ತಾರೆ. ಆ ಗಿಳಿ ಆದರೂ ಈ ಜನ್ಮಕ್ಕೆ ಯಾಕೆ ಬಂದು ಉಪದೇಶ ಮಾಡಿತು ವಿಚಾರ ಮಾಡ್ಬೋದು. ಏನಂತ ಅಂದರೆ, ಹಿಂದಿನ ಜನ್ಮದಲ್ಲಿ ಮಗನಾಗಿದ್ದಕ್ಕೆ ಮಗನ ಕರ್ತವ್ಯ ಏನು ಅಂದರೆ ತಂದೆಗೆ ನರಕದಿಂದ ದೂರ ಮಾಡಬೇಕು. ಪುತ್ರ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಏನರ್ಥ? ಪುತ್ ಅಂದರೆ ಒಂದು ನರಕ, ಅದರಿಂದ ಅಂದರೆ ತ್ರಾಣ, ರಕ್ಷಣೆ ಮಾಡುತ್ತಾ. ಮಕ್ಕಳು ಯಾಕಿರಬೇಕು ಅಂದರೆ ತಂದೆಯನ್ನು ಧರ್ಮ ಮಾರ್ಗದಲ್ಲಿ ನಡೆಸಲಿಕ್ಕಿರಬೇಕು. ಆ ಕರ್ತವ್ಯವನ್ನು ನೆನಪಿಟ್ಟುಕೊಂಡು ಆ ಜನ್ಮದಲ್ಲಿ ಅಲ್ಲ ಈ ಜನ್ಮಕ್ಕೂ ಗಿಳಿಯ ರೂಪದಲ್ಲಿ ಬಂದು ಆ ಕರ್ತವ್ಯವನ್ನು ಪೂರ್ಣ ಮಾಡುತ್ತೆ. ಎಷ್ಟು ಅದ್ಭುತ! ದೇವರ ಅನುಗ್ರಹ ಇದ್ದರೆ ಏನು ಬೇಕಾದ್ರೂ ಆಗ್ತದೆ ಅನ್ನಲಿಕ್ಕೆ ಇದೊಂದು ಸಾಕ್ಷಿ. ಹೀಗೆ ಆ ಕಥೆಯನ್ನು ಮುಗಿಸ್ತಾರೆ. ಇತಿಶ್ರೀ ಬೃಹನ್ನಾರದೀಯ ಪುರಾಣೆ ಪುರುಷೋತ್ತಮ ಮಹಾತ್ಮೆ ನಾರಾಯಣ ನಾರದ ಸಂವಾದೆ ವಾಲ್ಮೀಕಿನ ಉಕ್ತ ದೃಢಧನ್ವೋಪಾಖ್ಯಾನೆ ಪುರುಷೋತ್ತಮ ಮಹಾತ್ಮ್ಯ ಕಥನಂ ನಾಮ 19 ತಮೋಧ್ಯಾಯ ತಿಳಿಸ್ತಾರೆ. ಇನ್ನು 20ನೇ ಅಧ್ಯಾಯದಲ್ಲಿ ಇಷ್ಟೆಲ್ಲ ತಿಳಿದ ಮೇಲೆ 2 ಉಪಾಖ್ಯಾನ 3 ಉಪಾಖ್ಯಾನ ತಿಳಿದ್ವಿ ನಾವು. ಮೊದಲಿಗೆ ಒಂದು ಕಥೆ ಬಂತು. ಅದಾದ ಮೇಲೆ ನಾವು ದ್ರೌಪದಿ ದೇವಿಯರ ಕಥೆಯನ್ನು ಕೇಳಿದ್ವಿ, ಪಂಚಪತಿತ್ವ ಯಾಕೆ ಬಂತು ಅಂತ. ಆಮೇಲೆ ದೃಢಧನ್ವ ಉಪಾಖ್ಯಾನ, ಇದನ್ನು ಕೂಡ ನಾವು ತಿಳಿದಿದ್ದೀವಿ. ಈ 3 ಉಪಾಖ್ಯಾನಗಳನ್ನು ಹೇಳಿದ ಮೇಲೆ ಈಗ ಆ ಮಾಸದ ಮಹಿಮೆಯನ್ನು, ಅರ್ಥಾತ್ ಮಾಸವನ್ನು ಹೇಗೆ ನಡೆಸಬೇಕು, ಯಾವ ರೀತಿಯಾಗಿ ನಾವು ನಡ್ಕೊಳ್ಬೇಕು, ಆ ಕಥೆಯನ್ನೆಲ್ಲ ಅನೇಕಾದಿಗಳ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಪುರುಷೋತ್ತಮ ಮಾಸೋಯಂ ಕಥಂ ಕಾರ್ಯೋ ಮುಮುಕ್ಷುಭಿ ಕೀದೃಶಿ ಕಸ್ಯ ಪೂಜಾ ಚ ಕಿಂ ದಾನಂ ಕೋ ವಿಧಿರ್ಮುನೆ. ಈ ಪುರುಷೋತ್ತಮ ಮಾಸದಲ್ಲಿ ಏನೇನು ಮಾಡಬೇಕು ನಾವು, ಅದರ ಲಿಸ್ಟ್ ಕೊಡ್ರಿ ಅಂತ ಕೇಳಿದ್ವಿ. ಏನಾದರೂ ಒಂದು ಸ್ವಲ್ಪ ಅದರ ಬಗ್ಗೆ ವಿಚಾರವನ್ನು ತಿಳಿಸ್ರಿ ನಮಗೆ ಅಂತ ದೃಢಧನ್ವ ಕೇಳ್ತಾ ಇದ್ದಾನೆ. ಅದನ್ನು ಉಪದೇಶ ಮಾಡ್ತಾ ಇದ್ದಾನೆ ನೋಡಿ. ಏನಂತಂದರೆ, ಏತತ್ ಸರ್ವಂ ಸಮಾಚಕ್ಷ್ವ ಸರ್ವಲೋಕಹಿತಾಯ ಮೇ ಸರ್ವಲೋಕಹಿತಾರ್ಥಾಯ ಚರಂತಿ ಭವಾದೃಶಾಹ. ವಾಲ್ಮೀಕಿ ಋಷಿಗಳೇ ಅವರು ಹೊರಟು ನಿಂತರಂತೆ ಸರಿಯೂ ನದಿಯಲ್ಲಿ ಸ್ನಾನ ಮಾಡಬೇಕು. ನೀವೆಲ್ಲ ನೋಡಿದ್ದೀರಿ, ಅಯೋಧ್ಯ ಪಟ್ಟಣದ ಹತ್ತಿರ ಸರಿಯೂ ನದಿ ಅದ್ಭುತವಾಗಿ ಪಾಪವನ್ನು ಕಳೆಯುವಂಥ ನದಿ. ಅಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ ಅವರು ವಾಲ್ಮೀಕಿ ಋಷಿಗಳು ಹೊರಟ್ರಂತೆ. ಆವಾಗ ದೃಢಧನ್ವ ಹೇಳಿದ, ಇಷ್ಟೊತ್ತು ಕಥೆಯನ್ನು ಹೇಳಿದ್ದೀರಿ, ಇನ್ನೊಂದು ಸ್ವಲ್ಪ ತಡೆದು ನಾವು ಏನು ಉಪಾಸನೆ ಮಾಡಬೇಕು ಈ ಕಾಲದಲ್ಲಿ ಅದನ್ನು ಹೇಳಿ ನೀವು ಪ್ರಸ್ಥಾನ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡಿ. ಆವಾಗ ವಾಲ್ಮೀಕಿ ಋಷಿಗಳು ಹೇಳ್ತಾ ಇದ್ದಾರೆ, ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಪರಂ ಬ್ರಹ್ಮ ವಿಚಿಂತಯೇ. ನಂಬರ್ 1, ಇದು ನಮ್ಗೆ ಯಾರೂ ಮಾಡ್ಲಿಕ್ಕೆ ಶಕ್ಯ ಇಲ್ಲ, ಅರ್ಥಾತ್ ನಾವು ಮಾಡೋದಿಲ್ಲ ಅಂತಹದ್ದನ್ನೇ ಹೇಳಿಬಿಟ್ಟು ದಿನಾ ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು ಅಂತ ಹೇಳಿ. ಅಲ್ಲ, ಎಷ್ಟೋ ಜನ 4 ಗಂಟೆಗೆ ಮಲಗಿರ್ತಾರೆ ಪಾಪ, ರಾತ್ರಿ ಎಲ್ಲ ರೀಲ್ಸ್ ನೋಡಿ, ಹೌದಾ ಇಲ್ಲ? ಇನ್ನು 4 ಗಂಟೆಗೆ ಎದ್ದೇಳೋದೇನು ಮತ್ತೆ ಅದರೊಳಗೆ ಅಂತಂದರೆ ಕಷ್ಟ. ಅದನ್ನೇ ಹೇಳಿಬಿಟ್ರು, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಪ್ರತಿನಿತ್ಯ ಅಂತ. ಎದ್ದು ಸುಮ್ಮನೆ ಎದ್ದು ಕೂತ್ಕೊಳ್ಳೋದಲ್ಲ, ಮತ್ತು ಮೊಬೈಲ್ ನೋಡೋದಲ್ಲ. ಏನು ಮಾಡಬೇಕು? ಉತ್ಥಾಯ ಪರಂ ಬ್ರಹ್ಮ ವಿಚಿಂತಯೇ. ಪರಬ್ರಹ್ಮ ಸ್ವರೂಪಿಯಾದ ಆ ಶ್ರೀಕೃಷ್ಣನನ್ನು ಚಿಂತನೆ ಮಾಡಬೇಕು. ಶ್ರೀಕೃಷ್ಣ ಹೇಗಿದ್ದಾನೆ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಚಿಂತನೆಯನ್ನು ಮಾಡ್ತಾ ಇರಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ. ತಥೋ ವ್ರಜೇನ್ ನೈಋತಾಶಾಂ ಬೃಹತ್ಸೋದಕ ಭುಜನಃ. ಮುಂದೆ ಬಹಿರ್ದೇಶಕ್ಕೆ ಹೋಗಿ ಶೌಚವನ್ನೆಲ್ಲ ಮುಗಿಸ್ಕೊಳ್ಬೇಕು. ನಮ್ಮಲ್ಲಿ 2 ರೀತಿಯ ಶೌಚ, ಒಂದು ಶಾರೀರಿಕ ಶೌಚ, ಇನ್ನೊಂದು ಮಾನಸಿಕ ಶೌಚ.
ಶರೀರಕ್ಕೆ ಸಂಬಂಧಪಟ್ಟ ಶೌಚವನ್ನು ನಿತ್ಯದಲ್ಲಿ ನಾವು ಮಾಡ್ತೀವಿ, ಮೈ ಸ್ವಚ್ಛವಾಗಿ ಇಟ್ಟುಕೊಳ್ತೀವಿ. ಆದರೆ ಮನಸ್ಸಿನ ಶೌಚವನ್ನು ಯಾರು ನೋಡೋದು? ಹೀಗಾಗಿ ಅದಕ್ಕೂ ಶುಚಿಯನ್ನು ತಂದುಕೊಳ್ಳಬೇಕು. ಎಷ್ಟಾಗ್ತದೋ ಅಷ್ಟು ಪ್ರಯತ್ನ ಮಾಡಿ ಆತ್ಮನ್ನೇವ ವಶಂ ನಯೇತ್, ಮನಸ್ಸನ್ನು ತರಬೇಕು ಅಂತ. ಅದನ್ನು ತಂದರೆ ಮಾತ್ರ ನಾವೇನಾದರೂ ಸಾಧನೆ ಮಾಡಲಿಕ್ಕಾಗ್ತದೆ. ಇಂದ್ರಿಯದ ಮೇಲೆ ನಿಗ್ರಹ ಇಲ್ಲದೆ ಇದ್ದವನು, ಇಂದ್ರಿಯ ಮೇಲೆ ಶಕ್ತಿ ಇಲ್ಲದೆ ಇದ್ದವನು ಎಂದೂ ಕೂಡ ಸಾಧನೆಯನ್ನು ಮಾಡಲಿಕ್ಕೆ ಶಕ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಅದನ್ನು ಮೊದಲಿಗೆ ತಂದುಕೊಳ್ಳಬೇಕು. ಉತ್ಥಾಯ ನೇತ್ರೇ ಪ್ರಕ್ಷಾಲ್ಯ ದಂತಕಾಷ್ಟಂ ಸಮಾಚರೇತ್. ಹೀಗೆ ಬೆಳಗ್ಗೆ ಎದ್ದ ತಕ್ಷಣ ಬಹಿರ್ದೇಶವನ್ನೆಲ್ಲ ಮುಗಿಸಿ ಬಂದ ಮೇಲೆ ದಂತಕಾಷ್ಟವನ್ನು ತೆಗೆದುಕೊಂಡು ಶುಚಿಯನ್ನು ಮಾಡಿಕೊಳ್ಬೇಕು. ದಂತಧಾವನ ಅಂತ ಮುಂಚೆ ಎಲ್ಲ ಈ ಬೇವಿನ ಕಡ್ಡಿಯಲ್ಲಿ ಮಾಡೋರು. ಅದರ ತುದಿಯನ್ನು ಜಜ್ಜಿ ಅದನ್ನು ಬ್ರಷ್ ಥರ ಮಾಡಿ ಅದರಿಂದ ಹಲ್ಲುಜ್ಜೋರು. ಆ ರೀತಿಯಾಗಿ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಷ್ಟೇ ಅಲ್ಲ, ಹೇಳ್ತಾರೆ ಒಳ್ಳೆಯ ಸ್ನಾನವನ್ನು ಮಾಡಬೇಕು. ಗಂಡೂಷ ಅಂತಂದರೆ ಬಾಯಿ ಮುಕ್ಕಳಿಸೋದು ಅಂತ ಅರ್ಥ. ಅದನ್ನು 12 ಬಾರಿ ಮುಕ್ಕಳಿಸ್ಬೇಕಂತ ಅದನ್ನು ಬರೀತಾರೆ. ಇಷ್ಟು ಸಾಧನೆ 12 ಬಾರಿ ಶುದ್ಧವಾಗಿ ಬಾಯಿ ಮುಕ್ಕಳಿಸಿ ಅದೆಲ್ಲ ಮಾಡಬೇಕು. ಆಚಮ್ಯ ಪ್ರಯತ ಸಮ್ಯಕ್ ಪ್ರಾತಃ ಸ್ನಾನಂ ಸಮಾಚರೇತ್. ಆದಷ್ಟು ಬೇಗ ಸ್ನಾನವನ್ನು ಮಾಡಬೇಕು. ಎಷ್ಟು ಬೇಗ ಸ್ನಾನ ಮಾಡ್ತೀರೋ ಅಷ್ಟು ಉಪಾಸನೆಗೆ ಅನುಕೂಲವಾಗ್ತದೆ. ಆದ್ದರಿಂದ ಸ್ನಾನವನ್ನು ಮಾಡಬೇಕು. ಶೌಚ, ಆಮೇಲೆ ದಂತಧಾವನ, ಅದರಲ್ಲೇ ಶೌಚನೂ ಬಂತು, ಆಮೇಲೆ ಸ್ನಾನವನ್ನು ಎಲ್ಲಿ ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ನದಿ ದಂಡೆಯಲ್ಲಿ ಇದ್ದರೆ ಅನುಕೂಲ. ಅದಕ್ಕೆ ಕೆಲವರು ನದಿ ದಂಡೆಯೊಳಗೆ ಮನೆಯನ್ನು ಮಾಡ್ಕೊಂಡಿರ್ತಾರೆ. ಪ್ರತಿನಿತ್ಯ ಸಮುದ್ರವನ್ನು, ನದಿಯನ್ನು ಹೋಗಿ ಸ್ನಾನ ಮಾಡುವುದು ನಂಬರ್ 1. ಆಗಿಲ್ಲ ಅಂದರೆ ಬಾವಿಗಳಲ್ಲಿ, ಸರೋವರಗಳಲ್ಲಿ ಮಾಡಬೇಕು. ಎಲ್ಲಿ ಬಾವಿ, ಎಲ್ಲಿ ಸ್ನಾನ ಮಾಡಿದರೆ ಹೆಚ್ಚು. ನಾವು ಆ ಪರಿಸ್ಥಿತಿಯಲ್ಲಿ ನಾವಿದ್ದೀವಲ್ಲ ಅಂತಂದರೆ ಆಯ್ತಪ್ಪ, ನಿಮ್ಮ ಮನೆ ಬಕೆಟ್ ನೀರಿನಿಂದಲೇ ಸ್ನಾನ ಮಾಡಿ, ಏನೂ ತಪ್ಪಿಲ್ಲ, ಅಷ್ಟಾದರೂ ಮಾಡ್ರಿ. ಗೃಹೇ ಸ್ನಾನಂತೂ ಸಾಮಾನ್ಯಂ ಗೃಹಸ್ಥಸ್ಯ ಪ್ರಕೀರ್ತಿತಂ. ಅತಿ ಸಾಮಾನ್ಯ ಸ್ನಾನ ನಾವು ಮಾಡೋ ದಿನ. ಅದಕ್ಕೆ ನಾವು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ನಾವು ಸ್ನಾನ ಮಾಡ್ತೀವಿ. ಅಷ್ಟಾದರೂ ಮಾಡಬೇಕು ಅಂತ ಅವರ ಅಭಿಪ್ರಾಯ. ಗಂಗೆಯೊಳಗೆ ಸ್ನಾನ ಮಾಡುವುದು ಶ್ರೇಷ್ಠ. ಆಗಿಲ್ಲ, ಗಂಗೆಯನ್ನು ಗಂಗಾ 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 ಅಂತ ಸ್ಮರಣೆ ಮಾಡಿ ಇಲ್ಲಿ ಸ್ನಾನ ಮಾಡಿದರೂ ಎಷ್ಟೋ ನಾವು ಸಾಧನೆಯನ್ನು ಮಾಡಬಹುದು. ಉತ್ತರೀಯಂ ಸದಾಧಾರ್ಯಂ ಬ್ರಾಹ್ಮಣೇನ ವಿಜಾನತ. ಮತ್ತು ಎಲ್ಲ ಪೂಜಾದಿಗಳನ್ನು ಮಾಡುವಾಗ ಒಳ್ಳೆ ಉತ್ತರೀಯವನ್ನು ಹಾಕ್ಕೊಂಡು ಮಾಡಬೇಕು. ಅಂಗವಸ್ತ್ರ ಅಂತಾರೆ, ಮೇಲೆ ಒಂದು ವಸ್ತ್ರ ಇರುತ್ತೆ, ಕೆಳ ವಸ್ತ್ರ ಉಟ್ಕೊಂಡು ಕೂತಿರ್ತಾರೆ, ಮೇಲಿನ ವಸ್ತ್ರವನ್ನು ಅವಶ್ಯವಾಗಿ ಧಾರಣ ಮಾಡಬೇಕು. ಪೂಜಾ ಮಾಡೋದಕ್ಕೆ ಅದೊಂದು ರಿಕ್ವೈರ್ಡ್ ಅದನ್ನು ಹೇಳ್ತಾರೆ, ಮಾಡಬೇಕು ಅಂಥೇಳಿ. ಅದಾದಮೇಲೆ ಭೂಮಿಯಲ್ಲಿ ಶುಚಿಯನ್ನಾಗಿ ಮಾಡಿಕೊಂಡು ಗೋಮಯದಿಂದ ಸಾರಿಸಿದ ಭೂಮಿ. ಇವತ್ತಿನ ನಮ್ಮ ಸಮಾಜದೊಳಗೆ ನಾವು ಗೋಮಯದಿಂದ ಸಾರಿಸಿದ ಭೂಮಿನೇ ನೋಡಿಲ್ಲ. ಹಿಂದೆಲ್ಲ ಅದು ಇರ್ತಾ ಇತ್ತು, ಮನೆಯೊಳಗೆ ಗೋಮಯ ಕಂಪಲ್ಸರಿ ಮಾಡ್ತಾ ಇತ್ತು. ಈಗ ಅದನ್ನು ಮಾಡೋದೇ ಅಂತಹ ಸ್ಥಿತಿ. ಆವಾಗ ಚೆಂದಾಗಿ ಬದ್ಧ ಶಿಖಾವನ್ನು ಕಟ್ಟಿಕೊಂಡು, ಶಿಖಾ ಕಟ್ಕೊಳ್ಬೇಕು ಅಂದ್ರೆ ಮೊದಲು ಶಿಖಾ ಇರಬೇಕು. ಇಲ್ಲದೇ ಇದ್ದು ಶಿಖಾ ಕಟ್ಕೊಳ್ಳೋದು ಹೆಂಗೆ? ಬೇರೆ ಬೇರೆ ಹೇರ್ ಸ್ಟೈಲ್ ಮಾಡ್ಕೊಂಡು ಶಿಖಾ ತೆಗೆದು ಬಿಟ್ಟರೆ ಶಿಖಾ ಇಲ್ಲ, ಸೂತ್ರ ಇಲ್ಲ ಅಂತ ಆದರೆ ಏನು ಪ್ರಯೋಜನ? ಅದಕ್ಕಾಗಿ ಮೊದಲು ಶಿಖಾ ಸೂತ್ರವನ್ನು ಬಿಟ್ಟಿರಬೇಕು ಅಂತ ಅಭಿಪ್ರಾಯ ಮಾಡಿ ಮುಂದೆ ಆಚಮನ ಮಾಡಿ ಗೋಪಿಚಂದನ ಊರ್ಧ್ವ ಪುಂಡ್ರಗಳನ್ನು ಧಾರಣೆ ಮಾಡಬೇಕು. ಧಾರಣೆ ಮಾಡಿ ಚೆನ್ನಾಗಿ ಶಂಖಚಕ್ರಾದಿಗಳ ಮುದ್ರಾಂಕನವನ್ನು ಮಾಡಿಕೊಂಡು ಗಾಯತ್ರಿ ಜಪವನ್ನು, ಸಂಧ್ಯಾವಂದನೆ ಗಾಯತ್ರಿ ಜಪವನ್ನು ಮಾಡಬೇಕು. ಗಾಯತ್ರಿ ಜಪವನ್ನು ಮಾಡದೇ ಇದ್ದರೆ ಏಕಾಹಂ ಜಪಹೀನಶ್ಚ ಸಂಧ್ಯಾಹೀನೋ ದಿನತ್ರಯೇ ದ್ವಾದಶಾಹಂ ಅನಗ್ನಿಶ್ಚ ಶುದ್ರ ಏವನ ಸಂಶಯ. ಒಂದು ದಿನ ಜಪ ಬಿಟ್ಟರೆ ಎಂಥ ಅಪರಾಧವನ್ನು ಹೇಳಿದ್ದ. ಜಪವನ್ನು ಎಂದೂ ಬಿಡಬಾರದು. ಗಾಯತ್ರಿ ಜಪ ವಿಶೇಷತಃ ವಿಷ್ಣು ಸಹಸ್ರನಾಮ, ಗಾಯತ್ರಿ ಮತ್ತು ಸಂಧ್ಯಾವಂದನೆ ಇಷ್ಟಾದರೂ ಮಾಡಬೇಕು ಪ್ರತಿನಿತ್ಯ. ಅದನ್ನು ಮಾಡಿ ಪ್ರಾಣಾಯಾಮವನ್ನು ಮಾಡಿ ಅದೆಲ್ಲ ಮುಗಿಸಿ ಮುಂದೆ ಅವತ್ತಿನ ದಿವಸ ಯಾವ ಕಾಲದಲ್ಲಿ ಈ ಅಧಿಕ ಮಾಸ ಬಂದಿದೆಯೋ ಆ ಅಧಿಕ ಮಾಸದ ಕಾಲದಲ್ಲಿ ಪುರುಷೋತ್ತಮ ಪೂಜಾ ಅಂತ ಮಾಡಬೇಕು. ದೇವರಿಗೆ ದಿನ ಅರ್ಚನೆ ಮಾಡ್ತೀವಿ, ಅದೊಂದು. ಮಾಸದ ನಿಮಿತ್ತವಾಗಿ ಪುರುಷೋತ್ತಮ ಪೂಜಾ ಅಂತ ಮಾಡಬೇಕು. ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಅದಕ್ಕೆ ಕರೆಯೋದು. ಹೀಗಾಗಿ ಪುರುಷೋತ್ತಮ ಪೂಜೆಯನ್ನು ಮಾಡಬೇಕು. ಅದರ ವಿವರವನ್ನೆಲ್ಲ ಬಹಳ ಚೆನ್ನಾಗಿ ಇಲ್ಲಿ ಕೊಟ್ಟಿದ್ದಾರೆ. ಹೇಗೆ ಮಾಡಬೇಕು? ಒಂದು ಕಲಶ ಸ್ಥಾಪನೆ ಮಾಡಿ ಅದರಲ್ಲಿ ಕಲಶ ದೇವತೆಗಳನ್ನು ಆವಾಹನೆ ಮಾಡಿ ಅದರ ಮೇಲೆ ಮತ್ತೆ ದೇವರನ್ನು ಅರ್ಥಾತ್ ಪುರುಷೋತ್ತಮನನ್ನು ಆವಾಹನ ಮಾಡಿ ಪೂಜೆಯನ್ನು ಮಾಡಬೇಕು. ರಾಧಾ ಸಹಿತನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಆವಾಹನೆ ಮಾಡಬೇಕು. ಶ್ರೀಕೃಷ್ಣನೇ ಪುರುಷೋತ್ತಮನನ್ನೇ ಪೂಜೆ ಮಾಡಬೇಕು. ಆ ಕಾರಣಕ್ಕಾಗಿ ಮಾಡಿದ್ದಾರೆ. ಧರ್ಮಸ್ತಿಷ್ಠತಿ ಕೇವಲಂ. ಯಾಕಿದನ್ನು ಮಾಡಬೇಕು ಅಂತಂದರೆ ಹೇಳ್ತಾರೆ, ನ ಮಾತಾ ಚ ಸಹಾಯಾರ್ಥೆ ನ ಕಲತ್ರ ಸುತಾದಯು ದಯ.
ನ ಪಿತ ಸೋದರ ವಿತ್ತಂ ಧರ್ಮಸ್ತಿಷ್ಠತಿ ಕೇವಲಂ. ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತಂದರೆ, ನಾಳೆ ನೀವು ಹೊರಟರೆ ಅರ್ಥಾತ್ ನಮ್ಮ ಜೀವನ ಮುಗೀತು ಅಂತಾದರೆ ನಮ್ಮ ಜೊತೆಗೆ 10 ನಿಮಿಷಕ್ಕೂ ಯಾರೂ ಬರೋದಿಲ್ಲ. ನಮ್ಮ ತಾಯಿ ಬರೋದಿಲ್ಲ, ತಂದೆ ಬರೋದಿಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ, ಬಂಧು ಇಲ್ಲ, ಬಾಂಧವರಿಲ್ಲ, ಯಾರೂ ಬರೋದು. ಧರ್ಮಸ್ತಿಷ್ಠತಿ ಕೇವಲಂ. ನಾವು ಮಾಡಿದ ಧರ್ಮ, ನಾವು ಮಾಡಿದ ಪುಣ್ಯ ಅದು ಮಾತ್ರ ನಮ್ಮ ಜೊತೆಗಿರುತ್ತೆ. ಆದ್ದರಿಂದ ಯಾವುದು ನಮ್ಮ ಜೊತೆಗೆ ಬರ್ತದೋ ಅದರ ಜೊತೆ ನಾವು ಪ್ರೀತಿ ಇಟ್ಟುಕೊಳ್ಬೇಕು. ಯಾವುದು ಬರೋದಿಲ್ಲ ಅದರ ಮೇಲೆ ಪ್ರೀತಿ ಮಾಡಿ ಏನು ಪ್ರಯೋಜನ? ಆದ್ದರಿಂದ ಅದನ್ನು ಬಿಟ್ಟು ಬಿಡ್ರಿ ಅಂತ ಹೇಳ್ತಾರೆ. ಜರಾ ವ್ಯಾಘ್ರೀವ ಭಯದ ವ್ಯಾಧಯ ಶತ್ರವೋ ಯಥ. ಹೇಳ್ತಾರೆ ಜರ ಅಂದರೆ ಮುಪ್ಪು. ವಿ ಬಿಕಮ್ ಓಲ್ಡರ್ ಡೇ ಬೈ ಡೇ, ನಾಟ್ ಯಂಗರ್. ಇವತ್ತಿನಗಿಂತ ನಾಳೆ ವಯಸ್ಸಾಗ್ತದೆ, ನಾಳೆಗಿಂತ ನಾಡಿದ್ದು ವಯಸ್ಸಾಗ್ತದೆ. ಹಾಗೆ ನಮ್ಮ ಜೀವನ ನಮ್ಮನ್ನು ಮೃತ್ಯುವಿಗೆ ಹತ್ತಿರ ಕರ್ಕೊಂಡು ಹೋಗ್ತದೆ. ನಮಗದ್ರ ಚಿಂತೆಯೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ, ನಾವು ವಿ ಆರ್ ಪರ್ಮನೆಂಟ್ಲಿ ಹಿಯರ್ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಅದಕ್ಕೆ ಹೇಳ್ತಾರೆ ಜರ ಅನ್ನೋದು, ಮುಪ್ಪು ಅನ್ನೋದು ವ್ಯಾಘ್ರ ಇದ್ದಂತೆ, ಹುಲಿ ಇದ್ದಂತೆ, ಯಾವಾಗ ಬಂದು ಎರಗ್ತದೋ ನಮಗೆ ಗೊತ್ತಾಗೋದಿಲ್ಲ. ಮತ್ತೆ ವ್ಯಾಧಿಗಳು, ಈಗಂತೂ ಎಲ್ಲ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್ ಅಂತ ಬರ್ತಾ ಇದ್ದಾವೆ, ಬೇಕಾದಷ್ಟು ಡಿಸೀಸಿಗೇನು ಕಡಿಮೆ ಇಲ್ಲ. ಆದ್ದರಿಂದ ಅದನ್ನು ನೋಡಿದರೆ ಅವಕ್ಕೆಲ್ಲ ಏನಂತಾರೆ ಅಂದರೆ ಶತ್ರವೋ ಯಥ. ನಮ್ಮ ಶತ್ರುಗಳೇ ನಮ್ಮ ವ್ಯಾಧಿಯ ರೂಪದಲ್ಲಿ ಬಂದು ನಿಂತಿದ್ದಾರೇನೋ ಅಂತ ಅನಿಸ್ತದೆ. ಈ ಕಡೆಯಿಂದ ಹುಲಿ, ಆ ಕಡೆಯಿಂದ ಶತ್ರುಗಳು, ಅತ್ತ ದರಿ ಇತ್ತ ಪುಲಿ ಅಂತಂತಾರೆ. ಹಾಗಾಗ್ಬಿಡುತ್ತೆ ಜೀವನ. ಹಂಗಾಗಿದೆ. ಆವಾಗ ಆಯುರ್ಯಾತಿ ಪ್ರತಿದಿನಂ ಭಗ್ನ ಭಾಂಡಾತ್ ಪಯೋ ಯಥ. ಒಂದು ದೊಡ್ಡ ಮಡಿಕೆಯನ್ನಿಟ್ಟು ಆ ಮಡಿಕೆಗೆ ಸಣ್ಣ ತೂತನ್ನು ಮಾಡಿ ನೀವು ಏನು ಹಾಕಿದರೂ ಅಷ್ಟೇ, ಅದು ಕೆಲಕಾಲದಲ್ಲಿ ಸೋರಿ ಹೋಗೇ ಹೋಗ್ತದೆ. ಹಾಗೆ ನಮ್ಮ ಆಯುಷ್ಯ ಎಷ್ಟು ದೊಡ್ಡ ಪಾತ್ರ ಇದ್ರೇನು ಒಂದೊಂದು ದಿನ ಒಂದೊಂದು ಕ್ಷಣ ಕಳೆದಂತೆ ಕಡಿಮೆ ಆಗ್ತಾನೇ ಬರ್ತಾ ಇರುತ್ತೆ. ಇದು ನಮ್ಗೆ ಗೊತ್ತಾಗೋದಿಲ್ಲ, ಅದೇ ದುರ್ದೈವ. ಮಹಾಭಾರತದೊಳಗೆ ಏನಂದರೆ ಒಂದು ಯಕ್ಷ ಪ್ರಶ್ನೆ ಅಂತ ಒಂದು ವಿಷಯ ಬರುತ್ತೆ, ನಿಮಗೆಲ್ಲ ಗೊತ್ತಿದೆ. ಯುಧಿಷ್ಠಿರನಿಗೆ ಆ ಯಕ್ಷ ಪ್ರಶ್ನೆ ಮಾಡ್ತಾನೆ, ಯಾವುದು ಆಶ್ಚರ್ಯ ಅಂತ ಕೇಳಿದರೆ, ಎಲ್ಲ ದಿನ ಸಾಯ್ತಾ ಇರ್ತಾರೆ. ನ್ಯೂಸ್ನೊಳಗೆ ನೋಡ್ತೀವಿ, ಇಲ್ಲ ಮನೆ ಹತ್ತಿರನೇ ನೋಡ್ತೀವಿ, ಹತ್ತಿರದವರು ತಮ್ಮ ಪ್ರಾಣವನ್ನು ಬಿಟ್ಟದ್ದನ್ನು ನೋಡ್ತೀವಿ. ಅವರನ್ನು ಸ್ಮಶಾನಕ್ಕೆ ಹೋಗಿ ಕಳಿಸಿಕೊಡ್ತಾರೆ, ಅವಾಗ ಒಂದು ದುಃಖವನ್ನು ಪಡ್ತಾರೆ. ಮನೆಗೆ ಬಂದ ಮೇಲೆ ನಾನು ಮಾತ್ರ ಪರ್ಮನೆಂಟ್ ಅಂತ ಹೇಳ್ಕೊಂಡಿರ್ತಾರೆ. ಇದೇ ಆಶ್ಚರ್ಯ. ಆಶ್ಚರ್ಯದೊಳಗೆ ಆಶ್ಚರ್ಯ ಯಾವುದು ಅಂದರೆ, ಕಣ್ಣಿನ ಮುಂದೆ ಜನ ತಮ್ಮ ಆಯುಷ್ಯವನ್ನು ಕಳೆದುಕೊಂಡದ್ದನ್ನು ನೋಡಿದರೂ ನಮ್ಮ ಆಯುಷ್ಯಕ್ಕೇನಾಗಿಲ್ಲ ಅಂತ ತಿಳಿತಾನ ಮನುಷ್ಯ. ಇದೇ ಆಶ್ಚರ್ಯ ಅಂತ. ಆದ್ದರಿಂದ ಅಂತಹದ್ದನ್ನು ನಾವು ಎಂದೆಂದಿಗೂ ನಂಬಬಾರದು. ವಿಷಯ ಸ್ವಪ್ನ ವಿಷಯ ಇವ ಸರ್ವೇ ನಿರರ್ಥಕ. ನಮಗೆ ಸ್ವಪ್ನದೊಳಗೆ ನಮಗೊಂದು ಕೋಟಿ ರೂಪಾಯಿ ಲಾಟ್ರಿ ಬಂದಿದೆ ಅಂದರೆ ಏನಾದರೂ ಪ್ರಯೋಜನ? ಅದನ್ನು ಸ್ವಪ್ನ ಅಷ್ಟೇ. ನಾವು ಮನಸ್ಸಿನೊಳಗೆ ಬಹಳ ಸಲ ಏನು ಅಂದ್ಕೊಳ್ತೀವೋ, ಕೆಲವು ಸಲ ಕನಸಿನೊಳಗೆ ಬಂದ್ಬಿಡುತ್ತೆ. ಅದರಿಂದ ಏನು ಲಾಭ ಆಗ್ತದೆ? ಏನು ಲಾಭ ಆಗೋದು? ಕನಸಿನಲ್ಲಿ ಬಂದ ಆ ದೊಡ್ಡ ದೊಡ್ಡ ಮೊತ್ತ ನಮ್ಮ ಕೈಯೊಳಗಿರೋದಿಲ್ಲ. ನಾವು ಮತ್ತು ಲಾಟ್ರಿ ಹೊಡಿದ್ರೆ ಬೆಳಗ್ಗೆ ಊಟಕ್ಕೆ ಲಾಟ್ರಿ ಇರ್ತದೆ ಎಷ್ಟೋ ಜನಕ್ಕೆ. ಅಂಥವರು ಕನಸಿನೊಳಗೆ ಲಾಟ್ರಿ ಬಂದಿರುತ್ತೆ, ಏನು ಉಪಯೋಗ? ಹಾಗೆ ವಿಷಯಗಳೆಲ್ಲವೂ ಕೂಡ ಕನಸಿನಲ್ಲಿ ಕಂಡ ಸಂಪತ್ತಿದ್ದಂತೆ ಅಥವಾ ಕನ್ನಡಿಯೊಳಗಿನ ಗಂಟಿದ್ದಂತೆ, ನಮ್ಮ ಕೈಗೆ ಸಿಗೋದಿಲ್ಲ. ಹಾಗಾಗ್ತದೆ. ಹೀಗಾಗಿ ಅರ್ಧಗ್ರಸ್ತೋ ಹಿನಾಭೇಕೋ ಮಕ್ಷಿಕ ಮತ್ತು ಮಿಚ್ಛತಿ ಕಾಲಗ್ರಸ್ತ ತಥಾ ಜೀವ ಪರಪೀಢ ಧನಾದೃತ. ಯಾವಾಗ ಅದ್ಭುತವಾದ ಮಾತು ಹೇಳ್ತಾರೆ. ಒಂದು ಹಾವು ಒಂದು ಕಪ್ಪೆಯನ್ನು ನುಂಗ್ತಾ ಇರ್ತದೆ. ಕಪ್ಪೆಯ ಹಿಂದಿನ ಭಾಗವನ್ನು ಈಗಾಗಲೇ ಹಾವು ಅರ್ಧ ನುಂಗಿದೆ. ಆದರೂ ಕಪ್ಪೆ ಗೊತ್ತಾಗದೆ ಅದೇನು ಮಾಡ್ತದೆ ಗೊತ್ತಾಗದೆ, ಅರ್ಥಾತ್ ತಾನು ಹಾವಿನ ಬಾಯಿಯಲ್ಲಿದ್ದರೂ ಎದುರಿಗೆ ಬಂದ ಒಂದು ನೊಣವನ್ನು ತಿನ್ಲಿಕ್ಕೆ ಜಿಗಿತಾ ಇರ್ತದೆ. ಈಗಾಗಲೇ ಹಾವಿನ ಬಾಯಿಯೊಳಗಿದೆ. ಹಾಗೆ ನಮ್ಮ ಜೀವನ ಅಂತಂತಾರೆ. ಈಗ ನಾವೇ ಮೃತ್ಯು ಹೆಡೆ ತಲೆಯಲ್ಲಿ ನಗುತ್ತಿರ್ಪಳೋ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ಪುರಂದರದಾಸರು ಹೇಳ್ತಾರೆ. ನಮ್ಮ ಹಿಂದೆ ಈಗಾಗಲೇ ಮೃತ್ಯು ಎಂಬ ಸರ್ಪ ನಿಂತಿದೆ. ಅದು ನಮ್ಮನ್ನು ಅರ್ಧ ನುಂಗಿದೆ. ಈಗಾಗಲೇ ನಮಗೆಲ್ಲ ಅರ್ಧ ಆಯುಷ್ಯ ಆಯಿತು, ಅರ್ಧ ನುಂಗಿದೆ. ಇನ್ನರ್ಧ ಇದ್ರೂ ಕೂಡ ಇನ್ನೊಬ್ಬರಿಂದ ಸಂಪತ್ತು ತಗೊಂಡೆ, ಮತ್ತೊಬ್ಬರಿಂದ ಕೀರ್ತಿಯನ್ನು ಪಡೆದೆ, ಇನ್ನೊಂದನ್ನು ಮಾಡಿದೆ ಅಂತ ನಾವು ಒದ್ದಾಡ್ತೀವಿ. ಯಾರು ಯಾರನ್ನೂ ಕೇಳೋದು. ನಾವು ನಮ್ಮ ಕೀರ್ತಿಗಾಗಿ ಎಷ್ಟು ಒದ್ದಾಡಿ ಏನು ಪ್ರಯೋಜನ? DVG ಅವರು ಒಂದು ಮಾತು ಕಡೆ ಹೇಳ್ತಾರೆ, ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವನು, ಅಕ್ಕರದ ಬರೆಹಕ್ಕೆ ಮೊದಲಿಗನು ಯಾರು, ಲೆಕ್ಕವಿರಿಸಿಲ್ಲ ತನ್ನ ಆದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ನಿನಗೆ ಯಾವ ಕೀರ್ತಿ ಸಿಗ್ತದೋ? ಯಾರೋ ಪಾಪ ಮಠಕ್ಕೊಂದು ಫ್ಯಾನ್ ದಾನ ಕೊಟ್ಟಿದ್ರಂತೆ. ಆ ಫ್ಯಾನಿನ ರೆಕ್ಕೆಯ ಮೇಲೆ ಹೆಸರು ಬರೆಸಿದ್ರಂತೆ.
ರೆಕ್ಕೆ ಮೇಲೆ ಹೆಸರು ಬರೆಸಿದ್ದಾರೆ. ಪಾಪ ಜನ ಎಲ್ಲ ನೋಡ್ಬೇಕಲ್ಲ ನಾವು ಕೊಟ್ಟಿದ್ದ ಫ್ಯಾನು ಅಂತ. ಯಾರೇ ಫ್ಯಾನ್ ಹಾಕ್ಲಿಕ್ಕೆ ಹೋದ್ರು ಫ್ಯಾನ್ ಹಾಕ್ಬೇಡ್ರಿ ಅಂತಿದ್ರು. ಯಾಕೆಂದ್ರೆ ನನ್ನ ಹೆಸರು ಕಾಣಿಸೋದಿಲ್ಲ ಅಂತ. ಇನ್ನು ಯಾಕೆ ಫ್ಯಾನ್ ಕೊಡಬೇಕು? ಇಂತಹ ಕೀರ್ತಿಶಾಲಿಗಳು ನಾವು ಮಾಡಿದ ಅತ್ಯಲ್ಪ ಸೇವೆಯನ್ನ ಜಗತ್ತಿಗೆಲ್ಲ ಪೇಪರ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಂತೆ ಕೊಡ್ತಾ ಇರ್ತೀವಿ. ಅಂತಹ ಕೀರ್ತಿವಂತರು ನಾವಿದ್ರೆ ಏನು ಪ್ರಯೋಜನ? ಈ ಕೀರ್ತಿ ನಮ್ಮ ಜೊತೆ ಬರೋದಲ್ಲೇ ಅಲ್ಲ. ಯಾವುದು ಧನ ಅಂದ್ರೆ ದಾಸರೇ ಹೇಳ್ತಾರೆ, ಧನವ ಗಳಿಸಬೇಕಿಂತಹದ್ದು ಈ ಜನರಿಗೆ ಕಾಣಿಸದಂಥದ್ದು. ಜನಕ್ಕೆ ಗೊತ್ತಿರೋದಿಲ್ಲ ಇವ್ರ ಯೋಗ್ಯತೆ ಏನು ಅಂತ ಗೊತ್ತಿಲ್ಲ. ಆದ್ರೆ ಒಳಗೆ ಅವರು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ. ಯಾರು ಜ್ಞಾನಿಗಳು ಅಂತ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಶರಣರ ಸಾವು ಮರಣದಲ್ಲಿ ಕಾಣುವಂತ. ಹೀಗಾಗಿ ಕೆಲವರು ಒಳಗೆ ತಾವು ದೊಡ್ಡ ಶರಣರಿರ್ತಾರೆ, ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಹೀಗೆಲ್ಲ ಇರೋ ಕಾಲಕ್ಕೆ ನಾವು ಸುಮ್ಮನೆ ಬಾರದ ಯಾವ ಪ್ರಯೋಜನಕ್ಕೂ ಕೈ ಹಾಕಬಾರದು ಅಂತ ಹೇಳ್ತಾರೆ. ಅದಕ್ಕಾಗಿ ಅಫಲಾನಿಚ ಕಾರ್ಯಾಣಿ ನಾರಭೇದ ವಿಚಕ್ಷಣ ಅಂತ ಇನ್ನೊಂದು ಮಹಾಭಾರತದ ಮಾತು. ಯಾವುದು ಕಾರ್ಯ ಪ್ರಯೋಜನ ಕೊಡೋದಿಲ್ಲ ಆ ಕೆಲಸ ಮಾಡಬಾರದು. ಆದ್ದರಿಂದ ಇದನ್ನೆಲ್ಲ ಬಿಟ್ಟು ಬಿಡಬೇಕು. ಸ್ನಾನಂ ದಾನಂ ಕಥಾಯಾಂ ಚ ವಿಷ್ಣೋ ಸ್ಮರಣಮೇವ ಚ ಏತನ್ ಮಾತ್ರೋಪಿ ಸದ್ಧರ್ಮ ಸ್ತ್ರಾಯತೆ ಮಹತೋ ಭಯ. ಅದು ಆಗಲೇ ಬಂತಲ್ಲ, ಏನೂ ಮಾಡ್ಲಿಕ್ಕಾಗಿಲ್ಲ ಪುರುಷೋತ್ತಮ ಮಾಸದಲ್ಲಿ ಅಂತಂದ್ರೆ ಸ್ನಾನ ಮಾಡ್ತಿದ್ದಿನ. ಅದನ್ನೇ ನಾನು ಅಧಿಕ ಮಾಸದ ನಿಮಿತ್ತವಾಗಿ ಒಳ್ಳೆಯ ಸ್ನಾನವನ್ನು ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದ್ದೀನಿ. ಸಂಕಲ್ಪ ಮಾಡಿ, ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ ಅಂತ ಹೇಳಿ ಮಾಡೋದು ಅದೇ ಕೆಲಸ. ಎನಿವೇ ಸ್ನಾನ ಮಾಡ್ತಿರ್ತೀವಿ, ಆದರೆ ಭಗವಂತನ ಚಿಂತನೆಯನ್ನು ಮಾಡಿ ಮಾಡೋಕಷ್ಟೆ. ಗೊತ್ತಾಯ್ತು? ಅದೊಂದು ದಾನ, ಸ್ವಲ್ಪ ದಾನವನ್ನು ಮಾಡುವ ಬುದ್ಧಿ ಬರಬೇಕು. ಜಗತ್ತಿನಲ್ಲಿ ಅಂತಾರೆ, ದಾನ ಮಾಡುವ ಜನ ಮಾತ್ರ ಸಿಗ್ತಾರೋ ಸಿಗಲ್ಲೋ ನಂಗೆ ಗೊತ್ತಿಲ್ಲ ಅಂತ ಕವಿ ಬರೀತಾರೆ. ಜಗತ್ತಿನಲ್ಲಿ ಎಲ್ಲಾ ಜನ ಸಿಗ್ತಾರೆ, ಎಲ್ಲಾ ತರದ ಜನ ಸಿಗ್ತಾರೆ. ಉಪದೇಶ ಕೇಳ್ರೆ ಇನ್ನು 10 ಉಪದೇಶ ಮಾಡ್ತಾರೆ ಜನ. ಆದರೆ ದಾನ ಮಾಡುವವರು ಸಿಗೋದು ಬಹಳ ಕಡಿಮೆ. ಆ ದಾನವನ್ನು ಸ್ವಲ್ಪ ಆದರೂ ಈ ಮಾಸದಲ್ಲಿ ಮಾಡಬೇಕು, ಅದನ್ನು ಹೇಳ್ತಾರೆ. ಮೂರನೇದ್ದು ಭಗವಂತನ ಕಥಾ. ಇಲ್ಲಿ ಪ್ರವಚನ ನಡೀತಾ ಇದೆ ಅಂತ ಇಡೀ ಜಗತ್ತಿಗೆ ನಾವು ಸಾರಿದ್ದೀವಿ. ಬಂದವರು ಎಷ್ಟು ಜನ ಎಣಿಸ್ರಿಬೇಕಾದ್ರೆ. ವಿಷ್ಣುವಿನ ಕಥೆಗಾಗಿ ನಮ್ಮ ಶ್ರಮ ಈ ಮಟ್ಟದಿದ್ರೆ ಯಾರೇನು ಮಾಡ್ಲಿಕ್ಕಾಗ್ತದೆ? ಕಷ್ಟ ಇರ್ತದೆ. ಬೇರೆ ಬೇರೆ ಪ್ರಸಂಗದಲ್ಲಿ ಅವ್ರು ಸಿಗಾಕೊಂಡಿದ್ರೆ ಬೇರೆ. ಅವಕಾಶ ಇದ್ದು ನಾವು ಕೇಳದೆ ವಂಚಿತರಾಗಬಾರ್ದು ಅನ್ನೋ ಅಭಿಪ್ರಾಯ. ಅವಕಾಶ ಇದೆ, ಹತ್ತಿರದಲ್ಲಿ ನಡೀತಾ ಇದೆ, ಬೇಡ ಆನ್ಲೈನ್ ಒಳಗೂ ದೊರೀತಾ ಇದೆ, ಆದರೂ ನಾವು ಕೇಳೋದಿಲ್ಲ ಅಂತಂದ್ರೆ ಇದಕ್ಕೆ ಶಾಠ್ಯ ಅನ್ನೋದೇ ಇನ್ನೇನು ಅನ್ನಬೇಕು. ಅಂತಹದ್ದು ನಾವು ಮಾಡ್ತೀವಿ ಎಷ್ಟೋ ಸಲ. ದೊಡ್ಡ ದೊಡ್ಡ ಮಹಾನುಭಾವರು ಗುರುಗಳು ಉಪನ್ಯಾಸವನ್ನು ಮಾಡ್ತಿರ್ತಾರೆ ಭಾಗವತಾದಿ ಸಚ್ಚಾಸ್ತ್ರಗಳಲ್ಲಿ. ಅದನ್ನು ಅವಶ್ಯವಾಗಿ ನಾವು ಅದನ್ನು ತಪ್ಪದೇ ಈ ಮಾಸದಲ್ಲಿ ಕೇಳಬೇಕು. ಅಷ್ಟಾದರೂ ನಾವು ಸಾಧನೆ ಮಾಡದಿದ್ರೆ ಏನು ಉಪಯೋಗ? ಅದಕ್ಕೆ ಹೇಳ್ತಾರೆ ಸ್ನಾನ, ದಾನ ಮತ್ತು ಕಥಾಶ್ರವಣ. ಈ ಮೂರಕ್ಕಂತೂ ದುಡ್ಡೇ ಕೊಡಬೇಕಾಗಿಲ್ಲ. ದಾನಕ್ಕೊಂದು ಸ್ವಲ್ಪ ಇರ್ತದೆ ಖರ್ಚು, ಆದರೆ ಉಳಿದಿದ್ದಕ್ಕಂತ ಏನು ಮಾಡಬೇಕಾಗಿಲ್ಲ. ಆದ್ದರಿಂದ ಇಷ್ಟನ್ನ ಮಾಡಿದರೆ ಅದಕ್ಕೆ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಎಷ್ಟು ಆಗೋದಿಲ್ಲ ನೋಡ್ರಿ, ನಾನು ಮಾಡಿದರೆ ಪೂರ್ತಿ ಮಾಡ್ತೀನಿ, ಇಲ್ಲಾಂದ್ರೆ ಬಿಟ್ಟು ಬಿಡ್ತೀನಿ ಅಂತ ಕೆಲವರು ಅಂತಿರ್ತಾರೆ. ಅದು ತಪ್ಪು. ಮಾಡಿದರೆ ಪೂರ್ತಿ ಮಾಡಿದರೆ ಬಹಳ ಒಳ್ಳೆಯದು. ಪೂರ್ತಿ ಮಾಡಲಿಕ್ಕಾಗಿಲ್ಲ, ಸ್ವಲ್ಪ ಆದರೂ ಮಾಡು, ಅರ್ಧ ಮಾಡು. ಯಾಕೆ ಅಂದರೆ ಸ್ವಲ್ಪ ಮಾಡಿದರೂ ದೇವರು ದೊಡ್ಡ ಭಯದಿಂದ ನಿನ್ನನ್ನು ರಕ್ಷಣೆ ಮಾಡ್ತಾನೆ. ನನಗೇನೂ ಆಗೋದಿಲ್ಲ, ದುಡ್ಡು ಕೂಡ ಇಲ್ಲ ನನ್ನ ಹತ್ರ, ನಾನು ದರಿದ್ರನಾಗಿದ್ದೀನಿ ಅಂತ ಇಟ್ಕೊಳ್ರಿ. ರಾಯರಿಗೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಆಗ್ತದೋ ಇಲ್ಲೋ? ದೇವರಿಗೆ ಒಂದು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಆಗ್ತದೋ ಇಲ್ಲೋ? ನರಸಿಂಹದೇವರಿದ್ದಾರೆ, ವಾಯುದೇವರಿದ್ದಾರೆ, ರಾಯರಿದ್ದಾರೆ. ಒಂದು 4-5 ಪ್ರದಕ್ಷಿಣೆ ಹಾಕಿದರೆ ಎಷ್ಟು ಪುಣ್ಯ ಬರುತ್ತೆ? ಅದಕ್ಕಂತೂ ದುಡ್ಡು ಕೊಡಬೇಕಾಗಿಲ್ಲ. ಆದ್ದರಿಂದ ಮಾಡಲಿಕ್ಕೆ ಸಾಧನೆಗೆ ಬಗೆಗಾಣೆ ಎನ್ನಬಹುದೇ, ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಹುಟ್ಟಿದ್ದೆಲ್ಲ ವಿಷ್ಣು. ಹೀಗೆ ಅನೇಕ ಸಾಧನೆಗೆ ಅವಕಾಶಗಳು ಉಂಟು. ಏನೂ ಬೇಡ, ಮನೆಯೊಳಗೆ ಕಸ ತೆಗಿತಾರಲ್ಲ, ಅದನ್ನು ಕೂಡ ಭಗವಂತನ ಮನೆಯೆಲ್ಲ ಸ್ವಚ್ಛ ಮಾಡ್ತಾ ಇದ್ದೀನಿ ನಾನು ಚಿಂತನೆ ಮಾಡಿದ್ರು ಸಾಕು. ಇಷ್ಟು ಅನುಕೂಲವನ್ನು ಯಾರು ಕೊಡ್ಲಿಕ್ಕೆ ಶಕ್ಯ? ಶ್ರೀಕೃಷ್ಣನೇ ಕೊಡ್ಲಿಕ್ಕೆ ಶಕ್ಯ. ಸ್ವಲ್ಪಮಪ್ಯಶ್ಚ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತದಕ್ಕೆ ಹೇಳಿದ್ದಾನೆ. ಗಂಗೈವ ತೀರ್ಥಂ ಸ್ಮರಯೇವ ಧನ್ವೋ ವಿತ್ತಂತು ವಿದ್ಯೈವ ಗುಣಸ್ತು ರೂಪಂ ಮಾಸೇಷು ಸರ್ವೇಷು ತಥೈವ ಸಾಕ್ಷಾನ್ ಮಾಸೋತ್ತಮೋಯಂ ಪುರುಷೋತ್ತಮೋ ಹಿ. ಆದ್ದರಿಂದ ಗಂಗಾ ತೀರ್ಥವನ್ನು ಸ್ಮರಣೆ ಮಾಡಬೇಕು, ಗಂಗೆಯಲ್ಲಿ ಸ್ನಾನ ಮಾಡಬೇಕು, ಅದೆಲ್ಲ ಸತ್ಯ. ಅದಕ್ಕೆ ಹೇಳ್ತಾರೆ ಗಂಗಾನೇ ಗಂಗಾ, ಅರ್ಥಾತ್ ಗಂಗೆಯೇ ತೀರ್ಥ, ಭಗವಂತನೇ ಪರಮಾತ್ಮನೇ ಸರ್ವೋತ್ತಮ. ವಿದ್ಯಾ ಅನ್ನೋದು ವಿತ್ತಂತು ವಿದ್ಯೈವ, ವಿದ್ಯಾ ಅನ್ನೋದು ಯಾವುದು ಅಂದರೆ ಅದೇ ನಮ್ಮ ವಿದ್ಯೆಯೇ ನಮ್ಮ ಧನ, ಬೇರೆ ಯಾವುದು ಧನ ಅಲ್ಲ. ವಿದ್ಯಾರತ್ನಂ ಮಹಾಧನಂ ಅಂತ ಹೇಳಿದ್ದ ನೋಡಿ. ನಾವು ಬೇರೆ ದೇಶಕ್ಕೆ ಹೋದರೆ ಯಾವುದು ನಮ್ಮ ಜೊತೆಗೆ ಬರ್ತದೆ?
ಕೈಯೊಳಗಿದ್ದ ದುಡ್ಡು ಎಷ್ಟೊತ್ತಿರ್ತದೆ. ಅಲ್ಲಿ ಏನಾದರೂ ಇಫ್ ಯು ಹ್ಯಾವ್ ಟು ಸ್ಟೇ ಬ್ಯಾಕ್, ದುಡ್ಡೇ ಇರೋದಿಲ್ಲ ಕೈಯೊಳಗೆ. ಅದೇ ನಿಮಗೆ ವಿದ್ಯೆ ಇತ್ತು ಅಂದರೆ ನೀವೇನಾದರೂ ಮಾಡಬಹುದು. ಆದ್ದರಿಂದ ವಿದ್ಯೆಯೇ ವಿತ್ತ. ಆಮೇಲೆ ಗುಣಾಸ್ತು ರೂಪಂ, ಮನುಷ್ಯ ಎಷ್ಟು ಸುಂದರವಾಗಿದ್ದಾನೆ ಅನ್ನೋದನ್ನ ಅವರು ಬೆಳ್ಳಗಿದ್ದಾರೋ ತೆಳ್ಳಗಿದ್ದಾರೋ ಕಪ್ಪಗಿದ್ದಾರೋ ನೋಡಬಾರ್ದು, ಅವರ ಗುಣಗಳು ಹೇಗಿದೆ ಅಂತ ನೋಡಬೇಕು. ಉತ್ತಮವಾದ ಗುಣಶಾಲಿಗಳೇ ಸೌಂದರ್ಯವಂತರು. ಒನ್ ಹೂ ಹ್ಯಾಸ್ ಆಲ್ ಅಟ್ರಿಬ್ಯೂಟ್ಸ್ ಈಸ್ ಬ್ಯೂಟಿಫುಲ್ ಅಂತ. ಅದಕ್ಕೆ ಬ್ಯೂಟಿ ಲೈಸ್ ಇನ್ ಅಟ್ರಿಬ್ಯೂಟ್ಸ್, ನಾಟ್ ಇನ್ ದ ಫೇಸ್ ಅಂತ ಹೇಳ್ತಾರೆ. ಅದಕ್ಕಾಗಿ ಮನಸ್ಸು ಸ್ವಚ್ಛವಾಗಿದ್ದರೆ, ಗುಣಗಳು ಉತ್ತಮವಾಗಿದ್ದರೆ ಅದೇ ಅವರ ಶುದ್ಧಿಗೆ ಕಾರಣ, ಅವರ ಸೌಂದರ್ಯಕ್ಕೆ ಕಾರಣ ಅಂತ ಹೇಳ್ತಾರೆ. ಹೀಗೆ ಅದೆಲ್ಲವನ್ನು ತಿಳಿಸಿಕೊಟ್ಟು ತಸ್ಮಾತ್ ಸಂಪೂಜಯೇ ಭಕ್ತ್ಯ ಶ್ರದ್ಧೆಯ ಪುರುಷೋತ್ತಮಂ ಶಾಸ್ತ್ರಜ್ಞಂ ನಿಪುಣಂ ಶುದ್ಧಂ ವೈಷ್ಣವಂ ಸತ್ಯವಾದಿನಂ ವಿಪ್ರಾಚಾರ್ಯ ಮಥಾಹೂಯ ಪೂಜಾಂತೇನ ಪ್ರಕಲ್ಪಯೇತ್. ಅನುಕೂಲ ಆದಷ್ಟು ಉತ್ತಮರಾದಂತಹ ಯಾರಾದರೂ ಧರ್ಮಜ್ಞರಿದ್ದರೆ, ತಿಳಿದವರು ಜ್ಞಾನಿಗಳಿದ್ದರೆ ಅವರಿಂದ ಕರೆದು ಪೂಜೆ ಮಾಡಿಸ್ಬೇಕು. ಇಲ್ಲ ನಮಗೆ ಗೊತ್ತಾದಷ್ಟು ನಾವಾದರೂ ಮಾಡಬೇಕು, ಅದನ್ನು ಹೇಳ್ತಾರೆ. ಹಂಗಾಗಿ ನಂಬರ್ 1 ಕರೆದು ಮಾಡಿಸ್ಬೇಕು. ಆದ್ದರಿಂದ ಇಷ್ಟ ಅದನ್ನು ಮಾಡಿದರೆ ಸ್ವಲ್ಪವಾದರೂ ನಾವು ಪೂಜೆಯನ್ನು ಮಾಡಿದಂಗೆ, ಭಗವಂತನ ಸೇವೆಯನ್ನು ಮಾಡಿದಂಗೆ ಆಗ್ತದೆ ಅಂತ ಹೇಳ್ತಾ, ಇತಿ ಪೂಜೆಯೇತ್ ಸ ಪುರುಷೋತ್ತಮ ಮಾದಿದೇವಂ, ಈ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಶ್ರೀ ಬೃಹನ್ನಾರದೀಯ ಪುರಾಣೆ ಪುರುಷೋತ್ತಮ ಮಹಾತ್ಮೆ ಶ್ರೀ ನಾರಾಯಣ ನಾರದ ಸಂವಾದೆ ದೃಢಧನ್ವಾಖ್ಯಾನೆ ಆಹ್ನಿಕ ಕಥನಂ ನಾಮ 20 ತಮೋಧ್ಯಾಯ. 20 ಅಧ್ಯಾಯಗಳನ್ನು ಭಗವಂತ ನಿರ್ವಿಘ್ನವಾಗಿ ರಾಯರು ಮಾಡಿಸಿದ್ದಾರೆ. ಅದರ ಪುಣ್ಯವನ್ನು ರಾಯರಿಗೆ ಸಮರ್ಪಣೆ ಮಾಡ್ತಾ, ಹರೇ ನಮಃ, ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣ.